ನಾವು ನಿಂತಿರುವಾಗ ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ಪ್ರಕಟಣೆ ಪುಸ್ತಕ, ಬುಕ್ ಆಫ್ ರೆವಲೇಷನ್, ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯದ 9ನೇ ವಚನದಿಂದ 14ನೇ ವಚನದವರೆಗೂ ನಾವೆಲ್ಲರೂ ಶಬ್ದ ತೆಗೆದು ಓದುವಂತರಾಗಿರೋಣ. ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತನಾಡುತ್ತಾ, ಬಾ, ಯಜ್ಞದ ಕುರಿಯಾದಾತನಿಗೆ ಹೆಂಡತಿ ಆಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ಹದಿನಾಲ್ಕನೇ ವಾಕ್ಯ, ಪಟ್ಟಣದ ಪ್ರಾಕಾರಕ್ಕೆ 12 ಅಸ್ತಿವಾರಗಳಿದ್ದವು. ಅವುಗಳ ಮೇಲೆ ಯಜ್ಞದ ಕುರಿಯಾದಾತನ 12 ಮಂದಿ ಅಪೊಸ್ತಲರ ಹೆಸರುಗಳು ಇದ್ದವು. ಕರ್ತನೇ, ವಾಕ್ಯದಿಂದ ನಿನ್ನ ಜನರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್. ಕುಳಿತುಕೊಳ್ರಿ. ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಹೋಗುವಂಥ ಸಂದೇಶದ ಪೀಠಿಕೆ ರಾಜ್ಯಗಳ ಬಾಗಿಲುಗಳು ತೆರೆಯುವ ಅಸ್ತಿವಾರ. ದ ಫೌಂಡೇಶನ್ ದಟ್ ಓಪನ್ಸ್ ಕಿಂಗ್ಡಮ್ ಗೇಟ್ಸ್. ರಾಜ್ಯಗಳ ಬಾಗಿಲನ್ನು ತೆರೆಯುವ ಅಸ್ತಿವಾರ. ವಾಟ್ ಈಸ್ ಎ ಫೌಂಡೇಶನ್? ಅಸ್ತಿವಾರ ಅಂದರೆ ಏನು? ಎ ಫೌಂಡೇಶನ್ is the base that support the entire structure. ಒಂದು ಕಟ್ಟಡವನ್ನು ನಿಲ್ಲಿಸೋದು ಅದರ ದೃಢತೆ, ಅದರ ಬಲ, ಅದರ ಅಡಿಪಾಯವಾಗಿರುತ್ತದೆ. ಆತ್ಮಿಕವಾಗಿ ದೇವರೊಟ್ಟಿಗಿರುವಂಥ ಬಾಂಧವ್ಯದ ಅಸ್ತಿವಾರ, ಯೇಸುವಿನೊಟ್ಟಿಗಿಟ್ಟಿರುವಂಥ ನಂಬಿಕೆಯ ಅಸ್ತಿವಾರ, ದೇವರ ವಾಕ್ಯಕ್ಕೆ ವಿಧೇಯರಾಗುವ ಅಸ್ತಿವಾರ, ದೇವರೊಂದಿಗೆ ಮಾಡಿಕೊಂಡಿರುವಂಥ ಒಡಂಬಡಿಕೆಯ ಅಸ್ತಿವಾರ, ನಮ್ಮ ಆತ್ಮಿಕ ಸ್ವಭಾವಗಳ ಅಸ್ತಿವಾರ. ಒಂದು ಬಲವಾದಂಥ ಅಸ್ತಿವಾರ ದೇವರಲ್ಲಿ ನಾವು ಹಾಕದೆ ಹೋದರೆ ನಮ್ಮ ವರಗಳು, ನಮಗೆ ದೇವರು ಕೊಟ್ಟಿರುವಂಥ ಕೃಪೆಗಳು, ಸೇವೆಗಳು, ಇದು ಯಾವುದು ಪ್ರತಿಕೂಲ ಬರುವ ಕಾಲದಲ್ಲಿ ಹಿಡಿದು ನಿಲ್ಲಕ್ಕಾಗೋದಿಲ್ಲ. ಪ್ರತಿಕೂಲ ಬಂದಾಗ, ಹೋರಾಟ ಬಂದಾಗ ದೃಢವಾಗಿ ನಿಲ್ಲಬೇಕಾದ್ರೆ ನಮ್ಮ ಅಡಿಪಾಯ ಗಟ್ಟಿಯಾಗಿರಬೇಕು. ಅದು ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನಾವು ಓದಿದಂಥ ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ಒಂದೇ ಒಂದು ಪ್ರವಚನೆ ಪುಸ್ತಕ ಇರೋದಾದರೆ ಅದು ಪ್ರಕಟಣೆ ಪುಸ್ತಕ. ಈ ಪ್ರಕಟಣೆ ಪುಸ್ತಕ ಅಪೊಸ್ತಲನಾದ ಯೋಹಾನನನ್ನ ಪತ್ಮೋಸ್ ದ್ವೀಪದಲ್ಲಿ ಹಾಕಿದ ಸಂದರ್ಭದಲ್ಲಿ ದೇವರು ಕೊಟ್ಟಂತ ಪ್ರಕಟಣೆ. ಇದು ಯೋಹಾನನ ಪ್ರಕಟಣೆ ಅಲ್ಲ, ಯೇಸು ಕ್ರಿಸ್ತನ ಪ್ರಕಟಣೆ ಆಗಿರುತ್ತೆ.
ನಾನು ಅದರ ಹಿನ್ನೆಲೆ ಭಾಗಕ್ಕೆ ಹೋಗದೆ ನೇರವಾಗಿ ವಾಕ್ಯದ ನನ್ನ ಸಂದೇಶದ ಭಾಗದ ಕಡೆಗೆ ಬರಲಿಕ್ಕೆ ನಾನು ಬಯಸ್ತೀನಿ. ಅದಕ್ಕೆ ಮುಂಚೆ ಸ್ವಲ್ಪ ಗೌರವಯುತವಾಗಿ ಗಮನಿಸ್ರಿ. ಬರಲಿಕ್ಕಿರುವಂಥ ಹೊಸ ಆಕಾಶ, ಹೊಸ ಭೂಮಿಯ ಮತ್ತು ಹೊಸ ಯೆರೂಸಲೇಮಿನ ಕುರಿತು, ನಿತ್ಯ ರಾಜ್ಯದ ಕುರಿತು, ಭವಿಷ್ಯದ ಕುರಿತು ಇರುವ ಪ್ರವಾದನೆಯ ಶಬ್ದ ಇದಾಗಿದೆ ಎಂಬುದು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀನಿ. ನಿಮಗೂ ಅದು ಅರಿವು ಇರಲಿ ಎಂದು ನಾನು ಭಾವಿಸ್ತೇನೆ. ದೇವರ ವಾಕ್ಯಕ್ಕಿರುವ ಸತ್ಯ ಏನಂದ್ರೆ, ಸಮಯವನ್ನ ನಿತ್ಯ ರಾಜ್ಯವನ್ನ ಒಟ್ಟಿಗೆ ಕನೆಕ್ಟ್ ಮಾಡುವುದು, ಬೆಸೆಯುವಂಥದ್ದೇ. ನಾನು ಮತ್ತೊಮ್ಮೆ ಹೇಳ್ತೇನೆ, ಸಮಯವನ್ನ ನಿತ್ಯ ರಾಜ್ಯವನ್ನ ಒಟ್ಟಿಗೆ ಕನೆಕ್ಟ್ ಮಾಡೋದು ಅಥವಾ ಬೆಸೆಯುವಂಥದ್ದೇ ದೇವರ ವಾಕ್ಯದ ಸತ್ಯ. ಇವತ್ತಿರುವುಗಳನ್ನು ಮತ್ತು ಮುಂದೆ ಬರಲಿಕ್ಕಿರುವವುಗಳನ್ನು ಒಟ್ಟಿಗೆ ಕನೆಕ್ಟ್ ಮಾಡುವುದೇ ದೇವರ ವಾಕ್ಯದ ಸತ್ಯ. ಅಂದರೆ ದೃಶ್ಯವಾದ ಮಂಡಳ, ಅದೃಶ್ಯವಾದ ಮಂಡಳ ಎರಡನ್ನ ಒಟ್ಟಿಗೆ ಬೆಸೆಯುವಂಥದ್ದೇ ಈ ಸತ್ಯವೇದ ವಾಕ್ಯದ ಕಟು ಸತ್ಯ. ಅಂದ್ರೆ ಬರಲಿಕ್ಕಿರುವ ಅನೇಕ ಸಂಭವಗಳು, ಬರಲಿಕ್ಕಿರುವ ಅನೇಕ ಸಂಭವಗಳ ಸತ್ಯವು ಇವತ್ತು ಕನೆಕ್ಟ್ ಆಗಿರುವ ಸತ್ಯಗಳ ಒಳಗಡೆ ಅಡಕವಾಗಿದೆ ಎಂಬುದು ನಾವೆಂದಿಗೂ ಮರೆಯಬಾರದು. ಬರಲಿಕ್ಕಿರುವ ಕೆಲವೊಂದು ಸಂಭವಗಳು ಇವತ್ತು ನಮ್ಮ ಜೀವನದಲ್ಲಿ ನಾವು ಕಾಣ್ತಾ ಇರುವಂಥ ಭಾಗಗಳು, ಇದೆಲ್ಲ ಒಂದಕ್ಕೊಂದು ಕನೆಕ್ಷನ್ ಇದೆ, ಬೆಸೆಯಲ್ಪಟ್ಟಿದೆ ಎಂಬ ಸತ್ಯವನ್ನು ನಾವು ಮರೆಯಬಾರದು. ನಾವು ಸೊಲೊಮೋನ ಆಲಯವನ್ನು ಕಂಡ್ರೆ ಅದರಲ್ಲಿರುವ ಅನೇಕ ಕಾರ್ಯಗಳು ಪರಲೋಕದಲ್ಲಿ ಇರುವ ಪ್ರಕಾರವಾಗಿ ಅದರ ಛಾಯೆ ಇರುತ್ತೆ. ಅಂದರೆ ಸೊಲೊಮೋನ ಆಲಯ ಕಟ್ಟಿದ್ದು ಪರಲೋಕದಲ್ಲಿರುವ ಆ ದೇವರು ಕೊಟ್ಟ ದರ್ಶನದ ಪ್ರಕಾರವಾಗಿತ್ತು. ಅದರ ಅರ್ಥ, ಈ ಭೂಮಿಯಲ್ಲಿ ದೇವರು ಕೆಲವೊಂದು ಕಾರ್ಯಗಳನ್ನು ಮಾಡುವುದು ನಮ್ಮಿಷ್ಟದ ಪ್ರಕಾರ ಅಲ್ಲ, ಪರಲೋಕದ ಮಾದರಿಯಲ್ಲಿ ಮಾಡುವಂತರಾಗಿದ್ದಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಶ್ರದ್ಧೆ ಕೊಡ್ರಿ. ಈ ಭೂಮಿಯಲ್ಲಿ ದೇವರು ಇಂಥದ್ದು ಹಿಂಗಿರಬೇಕು ಅಂತ ಮಾಡೋ ಕಾರ್ಯಗಳು ಅದು ಇಲ್ಲಿನ ಡಿಸೈನ್ಗೆ ತಕ್ಕಾಗಲ್ಲ, ಪರಲೋಕದ ಮಾದರಿ ಪ್ರಕಾರವಾಗಿರುತ್ತದೆ. ಅದರಿಂದಲೇ ಯೇಸು ಸ್ವಾಮಿ ನಮಗೆ ಪ್ರಾರ್ಥನೆ ಕಲಿಸ್ಕೊಡುವಾಗ ಈ ರೀತಿಯಾಗಿ ಪ್ರಾರ್ಥಿಸಬೇಕು ಅಂತ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಹೀಗೆ ಹೇಳಿದನು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಎಷ್ಟು ನೋಡಿದ್ರ? ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ಆಮೇನ್. ಹಾಗಾದ್ರೆ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮಿಸ್ಇಂಟರ್ಪ್ರಿಟೇಷನ್ ಆಗಬಾರದು, ತಪ್ಪಾದ ಚಿಂತೆಗೆ ಹೋಗಬಾರ್ದು. ಐ ಆಮ್ ನಾಟ್ ಪ್ರೀಚಿಂಗ್ ಅಬೌಟ್ ರೆವಲೇಷನ್, ಬುಕ್ ಆಫ್ ರೆವಲೇಷನ್ ಹೊಸ ಯೆರೂಸಲೇಮಿನ ಕುರಿತೋ ಅಥವಾ ಅದರ ಕುರಿತು, ಅದರ ಉದ್ದ ಆಗಲ ಇದರ ಕುರಿತು ಮಾತಾಡಕ್ಕಲ್ಲ. ಬಟ್ ಅಲ್ಲಿ ಬರೆದಿರೋದು
ಇದೇ ಸಂಭವ ಹೊಸ ಯೆರೂಸಲೇಮಿನ ಕುರಿತು ಹೇಳಿರುವಂಥದ್ದೇ. ಆದರೆ ಭೂಮಿ ಮತ್ತು ಹೊಸ ಭೂಮಿ ಹೊಸ ಆಕಾಶ ಈ ಘಟನೆಗಳು ಯೇಸು ಸ್ವಾಮಿಯ ಬರೋಣದ ನಂತರ ಸಂಭವಿಸಲಿಕ್ಕಿರುವಂಥ ಘಟನೆಗಳು ಎಂಬುದು ನನಗೆ ವ್ಯಕ್ತವಾಗಿ ತಿಳಿದಿದೆ. ಅದಕ್ಕೂ ಈಗಿನ ಇದಕ್ಕೆ ಕನೆಕ್ಟ್ ಮಾಡಿ ನಾನು ಮಾತನಾಡ್ತಾ ಇದ್ದೀನಿ. ಸ್ವಲ್ಪ ಗಮನ ಕೊಡ್ರಿ. ನಡೆಯಲಿಕ್ಕಿರುವ ಕೆಲವೊಂದು ಕಾರ್ಯಗಳಿಗೆ ಇಂದಿನ ಕೆಲವೊಂದು ಮಾದರಿ ಅಥವಾ ಸಾದೃಶ್ಯ ಉಂಟು ಎಂಬ ಅಡಿಪಾಯ ಹಾಕಿ ನಾನು ಸಂದೇಶದ ಕಡೆಗೆ ಹೋಗ್ಲಿಕ್ಕೆ ಬಯಸ್ತೀನಿ. ನಡೆಯಲಿಕ್ಕೆ ಹೋಗುವಂಥ ಕಾರ್ಯಗಳು, ಭವಿಷ್ಯದಲ್ಲಿ ಸಂಭವಿಸಲಿಕ್ಕಿರುವ ಕಾರ್ಯಗಳು ಮತ್ತು ಈಗಿನ ಕಾಲದಲ್ಲಿ ನಡೀತಿರುವ ಕೆಲವೊಂದು ಮಾದರಿಗಳು, ಅದು ಪರಲೋಕದ ಮಾದರಿಗೆ ಸಾದೃಶ್ಯವಾಗಿರುತ್ತದೆ. ನಾವು ಓದಂಥ ವಾಕ್ಯದಲ್ಲಿ ಯೇಸುವಿನ ಹೆಂಡತಿ ಆಗತಕ್ಕ ಮೊದಲಗಿತ್ತಿಯನ್ನ ತೋರಿಸ್ತೀನಿ ಅಂತ ದೇವರ ವಾಕ್ಯದ ಪ್ರಕಾರ ಒಂದು ಕಟ್ಟಡಕ್ಕೆ ಸಾದೃಶ್ಯವಾಗಿ ಹೇಳ್ತಾ ಇರೋದು. ಒಂದು ಕಟ್ಟಡಕ್ಕೆ ಸಾದೃಶ್ಯವಾಗಿ ಹೇಳ್ತಾ ಇರೋದು. ಸಭೆ ಎಂಬ ಮೊದಲಗಿತ್ತಿ, ಮೊದಲಿಂಗನಾದ ಕ್ರಿಸ್ತನು, ಸಭೆಯ ಕಟ್ಟಡ. ನಾನು ಅನೇಕ ಆವರ್ತಿ ಇಲ್ಲಿ ಹೇಳಿದ್ದೇನೆ, ಸಭೆ ಅಂದರೆ ಕಟ್ಟಡ ಅಲ್ಲ, ಅದು ಒಂದು ಕರೆದು ಬೇರ್ಪಡಿಸಲ್ಪಟ್ಟ ಗುಂಪಿನ ಜನ. ಎಕ್ಲೀಶಿಯಾ ಅಂತ ಹೇಳ್ತಾರೆ ಗ್ರೀಕ್ ಭಾಷೆಯಲ್ಲಿ. ಪ್ರತ್ಯೇಕ ಉದ್ದೇಶಕ್ಕಾಗಿ ಕರೆದು ಬೇರ್ಪಡಿಸಲ್ಪಟ್ಟ ಜನಾಂಗ ಎಕ್ಲೀಶಿಯಾ. ಆದರೆ ಇಲ್ಲಿ ಒಂದು ಕಟ್ಟಡಕ್ಕೆ ಹೋಲಿಕೆ ಮಾಡಿ ಮಾರ್ಮಿಕವಾಗಿ ದೈವ ಪ್ರಕಟಣೆಯಲ್ಲಿ ಪ್ರಕಟಿಸ್ತಾ ಇರುವುದು. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಈ ಕಟ್ಟಡ, ಇದರ ಅಗಲ, ಉದ್ದ, ಎತ್ತರ, ಇದರ ಅಡಿಪಾಯ, ಇದರ ಗೋಡೆ, ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿಲ್ಲ. ಅಲ್ಲಿ ನೀತಿ ಸೂರ್ಯನೇ ಪ್ರಕಾಶವಾಗಿ ಹೊಳಿತಾ ಇರ್ತಾನೆ. ಇದೆಲ್ಲ ಮರ್ಮಗಳು ಪ್ರಕಟಣೆ ಪುಸ್ತಕದಲ್ಲಿ. ಅದು ಯೇಸುವಿನ ಬರೋಣದಲ್ಲಿ ಮುಂದೆ ನಡೆಯಲಿಕ್ಕಿರುವ ಸಂಭವಗಳು. ನಾನು ಆ ಭಾಗವನ್ನು ಮುಟ್ಟೋದಿಲ್ಲ. ಈ ವಾಕ್ಯದಲ್ಲಿ ಪ್ರಧಾನವಾಗಿ ನಾವು ಎರಡು ಪದಗಳನ್ನು ಎತ್ಕೊಂಡ್ರೆ ನಮ್ಮ ಸಂದೇಶದ ಆ ಪೀಠಿಕೆಯ ಎರಡು ಕಾರ್ಯಗಳು. ಒಂದು ಅಸ್ಥಿವಾರ, ಅಡಿಪಾಯ, ಫೌಂಡೇಶನ್. ಎರಡು ಬಾಗಿಲುಗಳು, ಗೇಟ್ಸ್. ಇದು ಎರಡು ನಾವು ಕಾಣ್ತೇವೆ. ಓದಿದಂಥ ವಾಕ್ಯದಲ್ಲಿ 12 ಅಸ್ಥಿವಾರಗಳಿದ್ದವು. 12 ಅಸ್ಥಿವಾರಗಳು. ಆ 12 ಅಸ್ಥಿವಾರಗಳಲ್ಲಿ 12 ಅಪೊಸ್ತಲರ ಹೆಸರುಗಳಿದ್ದವು. 12 ಅಪೊಸ್ತಲರ ಹೆಸರುಗಳಿದ್ದವು. ಈ 12 ಅಸ್ಥಿವಾರಗಳು 12 ರತ್ನ ಕಲ್ಲುಗಳಿಂದ ಅಡಿಪಾಯ ಹಾಕಿರೋದು. ಅಸ್ಥಿವಾರ ಭೂಮಿಯ ಕೆಳಗಡೆ ಹಾಕುವಂಥದ್ದು. 12 ರತ್ನ ಕಲ್ಲುಗಳಿಂದ. ಇನ್ನು 12 ಹೆಬ್ಬಾಗಿಲುಗಳು. 12 ಹೆಬ್ಬಾಗಿಲುಗಳು. ಅದರಲ್ಲಿ 12 ದೂತರಿದ್ದರು ಮತ್ತು ಹಳೆ ಒಡಂಬಡಿಕೆಯ 12 ಕುಲಗಳ ಹೆಸರುಗಳಿತ್ತು. ಈ 12 ಬಾಗಿಲುಗಳಿಗೂ 12 ಮುತ್ತುಗಳಿದ್ದವು. ರತ್ನ ಕಲ್ಲುಗಳು, ಮುತ್ತುಗಳು ಅಸ್ಥಿವಾರಕ್ಕೂ ಬಾಗಿಲಿಗೂ ಹಾಕುತ್ತಾ ಇರೋದನ್ನು ನಾವು ಕಾಣ್ತೇವೆ. ನಾವು ಸತ್ಯವೇದ ಗ್ರಂಥವನ್ನು ಸ್ವಲ್ಪ ಆಳವಾಗಿ ಚಿಂತೆ ಮಾಡಿದಾಗ ಅಸ್ಥಿವಾರಕ್ಕೂ ಬಾಗಿಲಿಗೂ ಬಹಳ ನಿಕಟವಾದ ಸಂಬಂಧ ಇರುವುದನ್ನು ನಾವು ಗ್ರಹಿಸಬಹುದು. ನಾನು ಮತ್ತೊಮ್ಮೆ ಹೇಳ್ತೀನಿ, ಅಸ್ಥಿವಾರಕ್ಕೂ ಬಾಗಿಲಿಗೂ ಬಹಳ ನಿಕಟವಾದ ಸಂಬಂಧಗಳನ್ನು ನಾವು ಕಾಣಬಹುದು.
ದೇವರು ಹಾಕುವ ಪ್ರತಿಯೊಂದು ಅಸ್ಥಿವಾರವು ಸಾಧಾರಣವಾದದಲ್ಲ, ಅದು ಶ್ರೇಷ್ಠವಾದ ಕಲ್ಲುಗಳಿಂದ ಹಾಕಿದ ಅಸ್ಥಿವಾರಗಳಾಗಿರುತ್ತೆ. ಅರ್ಥ ಮಾಡಿಕೊಂಡವ್ರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದಕ್ಕೆ ನಾನು ಆರಂಭದಲ್ಲೇ ನಾನು ಹೇಳಿದೆ, ನಾವು ಹಾಕುವಂಥ ಅಸ್ಥಿವಾರ, ನಮ್ಮ ಫೌಂಡೇಶನ್, ಅದು ದೇವರೊಟ್ಟಿಗಿರುವ ಬಾಂಧವ್ಯ ಆಗಬಹುದು, ಒಡಂಬಡಿಕೆ ಆಗಬಹುದು, ಕ್ರಿಸ್ತನಲ್ಲಿರುವ ನಂಬಿಕೆ ಆಗಬಹುದು, ವಚನದ ಪ್ರಮಾಣದಲ್ಲಿ ಜೀವಿಸುವ ಜೀವಿತವಾಗಬಹುದು. ಇದೆಲ್ಲ ಅಸ್ಥಿವಾರ. ದೇವರು ಹಾಕುವ ಅಸ್ಥಿವಾರ ಸಾಧಾರಣವಾದ ಅಸ್ಥಿವಾರ ಅಲ್ಲ. ನಾವಾದರೆ ಆ ಸ್ತೋತ್ರ ಮಣ್ಣೊಳಗಡೆ ಹೋಗೋದಕ್ಕೆ ಏನಕ್ಕೆ ಇಷ್ಟೊಂದು ಖರ್ಚು ಮಾಡೋದು, ಕಡಿಮೆ ಬೆಲೆಗೆ ಹಾಕ್ಬಿಡೋಣ ಅಂತ ಹೇಳ್ತಾ ಇದ್ರು. ಆದರೆ ಇಲ್ಲಿ ಆಗ್ತಾ ಇರುವ ಅಸ್ಥಿವಾರ, ಇದರ ಕಲ್ಲುಗಳು ಸಾಧಾರಣ ಕಲ್ಲುಗಳಲ್ಲ, ರತ್ನ ಕಲ್ಲುಗಳಾಗಿತ್ತು. ಇವತ್ತು ಕೆಲವರಿಗಾಗಿ ನಾನು ಹೇಳ್ತೇನೆ, ನೀವು ಹಾಕುವ ಅಸ್ಥಿವಾರಗಳು ಸಾಧಾರಣವಾದ ಅಸ್ಥಿವಾರವಾಗಿರಬಾರದು. ನಿಮ್ಮ ಆತ್ಮಿಕ ಜೀವನದ ಅಸ್ಥಿವಾರಗಳು ಅದು ಬೆಲೆ ಬಾಳುವ ಶ್ರೇಷ್ಠವಾದ ಕಲ್ಲುಗಳಿಂದ ಹಾಕಲ್ಪಟ್ಟ ಅಸ್ಥಿವಾರವಾಗಿರಲಿ. ದೇವರಿಂದ ಹಾಕಲ್ಪಡುವಂಥ ಅಸ್ಥಿವಾರಗಳು ಅದು ನಿತ್ಯ ರಾಜ್ಯವನ್ನ ಮಾತ್ರವಲ್ಲ, ಈಗಿನ ನಮ್ಮ ಜೀವಿತದಲ್ಲಿ ನಾವು ಹಾಕುವಂಥ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಫೌಂಡೇಶನ್ ಆಗಿರುತ್ತೆ. ಈ ದೊಡ್ಡ ದೊಡ್ಡ ಕಟ್ಟಡ, ಗಗನವನ್ನು ಚುಂಬಿಸುವ ಎತ್ತರಕ್ಕಿರುವ ವಿಶಾಲವಾದ, ಬಹಳ ಕಣ್ಣು ಕುಕ್ಕುವ ರೀತಿಯಲ್ಲಿ ಕಟ್ಟಡಗಳು ಎತ್ತಲ್ಪಡುತ್ತೆ. God is more concerned about your foundation than your elevation. ನಾವೆಲ್ಲ ನೋಡೋದು ಹೊರಗಡೆ ಎತ್ತರ ನೋಡ್ತೇವೆ, ಆದರೆ ದೇವರು ನಮ್ಮ ಕುರಿತು ಇಷ್ಟಪಡೋದು ನಾವು ಎಷ್ಟು ಎತ್ತರಕ್ಕೆ ಬೆಳೆದಿದ್ದೀವಿ ಅನ್ನೋದಲ್ಲ, ಎಷ್ಟು ಆಳಕ್ಕೆ ದೈವ ವಚನದ ಪ್ರಮಾಣದಲ್ಲಿ ಅಡಿಪಾಯ ಹಾಕಿದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ನೀವು ಸ್ತೋತ್ರ ಹೇಳದೆ ಇದ್ದಾಗ ನನಗೆ ಅರ್ಥ ಆಯಿತು, ನಿಮ್ಗೆ ಅರ್ಥ ಆಗಲಿಲ್ಲ ಅಂತ. God is more concerned about your foundation than your elevation. ದೇವರಿಗೆ ನೀನು ಎಷ್ಟು ಎತ್ತರ ಬೆಳೆದಿದೆಯಾ ಅನ್ನೋದಲ್ಲ ಇಂಪಾರ್ಟೆಂಟ್. ಪ್ರತಿಕೂಲ ಬಂದಾಗ, ಹೋರಾಟ ಬಂದಾಗ, ಇಕ್ಕಟ್ಟುಗಳು, ಕಷ್ಟಗಳು, ಪ್ರಯಾಸಗಳು ಬಂದಾಗ ಅಲುಗಾಡದೆ ಸ್ಟ್ರಾಂಗ್ ಆಗಿ ನಿಲ್ಲುವ, ದೃಢವಾಗಿ ನಿಲ್ಲುವ ವಿಶ್ವಾಸಿಗಳು, ಅಡಿಪಾಯ ಗಟ್ಟಿಯಾಗಿರುವ ವಿಶ್ವಾಸಿಗಳನ್ನ ಕುರಿತು ದೇವರಿ ಮಾತನ್ನ ಹೇಳ್ತಾ ಇರೋದು. ಈ ಕಟ್ಟಡಗಳು, a building can rise only to the extent that its foundation goes deep ಅಂತ. ಅಡಿಪಾಯ ಎಷ್ಟು ಆಳಕ್ಕೆ ಇಳಿತಾ ಇರುತ್ತೋ ಅದರ ಕಟ್ಟಡದ ಎತ್ತರ ಎಷ್ಟು ಬೇಕಾದ್ರೆ ಕಟ್ಕೊಂಡು ಹೋಗ್ತಾ ಇರ್ಬೋದು. ಸ್ತೋತ್ರ ಹೇಳಲಿಲ್ಲ. ನಾನು ಕೆಲಸ ಮಾಡ್ತಿದ್ದಾಗ ಲೀಲಾ ಪ್ಯಾಲೇಸ್ 7 ಸ್ಟಾರ್ ಹೋಟೆಲ್, ಅದರ ನೆಲಮಳಿಗೆಯನ್ನು ನೋಡೋಕ್ಕೆ ಹೋಗಿದ್ದೆ ನಾನು. ನಮ್ಮನ್ನಲ್ಲೊಂದು ವಿಶೇಷ ಕಾರ್ಯಕ್ಕಾಗಿ ಕರೆದಿದ್ರು, ಅಲ್ಲಿಗೆ ಹೋಗಿದ್ವಿ. ನಾನು ಆಫೀಸಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ಇಟ್ ವಾಸ್ ಲೈಕ್ 7 ಫ್ಲೋರ್ ಡೌನ್, 7 ಅಂತಸ್ತುಗಳು ಕೆಳಗಡೆ. ಅಲ್ಲಿಂದ ಒಂದೊಂದು ಫ್ಲೋರ್ ಎತ್ಕೊಂಡ್ಬಂದಿರೋದು. ಆಮೇನ್. ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು. ನಾನು ಹೇಳಿದೆ, ಅಸ್ಥಿವಾರಕ್ಕೂ ಬಾಗಿಲಿಗೂ ನಿಕಟವಾದಂಥ ಸಂಬಂಧ ಇದೆ ಅಂತ. ಅದನ್ನು ನಾನು ವಾಕ್ಯದಲ್ಲಿ ಹೇಳಿದ ನಂತರ ವೇಗವಾಗಿ ಮುಂದಕ್ಕೆ ಹೋಗಕ್ಕೆ ಬಯಸ್ತೀನಿ. ಯೋಶುವನ ಪುಸ್ತಕದ ಕಡೆಗೆ ಬನ್ನಿರಿ. ಇದೊಂದು ಶಾಪದ ವಾಕ್ಯವಾಗಿದ್ದರೂ ನಾನು ನಿಮಗೆ
ಅಸ್ಥಿವಾರ ಮತ್ತು ಬಾಗಿಲಿನ ಈ ಎರಡಕ್ಕಿರುವ ನಿಕಟವಾದ ಸಂಬಂಧದ ಕುರಿತು ಹೇಳಲಿಕ್ಕೋಸ್ಕರ ಈ ವಾಕ್ಯ ತರ್ತಾ ಇದ್ದೀನಿ ನಾನು. ಅದು ನಮಗೆಲ್ರಿಗೂ ಗೊತ್ತಿದೆ. ಯೆರಿಕೋವಿನ ಕುರಿತು ಹೇಳುವಂಥ 6ನೇ ಅಧ್ಯಾಯ 26ನೇ ವಾಕ್ಯ 6:26 ನಾವು ಕಾಣ್ತೇವೆ. ಅದೇ ಸಮಯದಲ್ಲಿ ಯೋಶುವನು ಇಸ್ರಾಯೇಲಿಂದ ಪ್ರಮಾಣ ಮಾಡಿಸಿ, ನೋಡ್ರಿ, ಇದು ಯೋಶುವನು ಇಸ್ರಾಯೇಲ್ ಜನರ ಕಡೆಯಿಂದ ಪ್ರಮಾಣ ಮಾಡಿಸ್ತಾ ಇರುವಂಥ ವಾಕ್ಯ. ಈ ಯೆರಿಕೋ ಪಟ್ಟಣವನ್ನು ಕಟ್ಟುವುದಕ್ಕೆ ಕೈ ಹಚ್ಚುವ ಮನುಷ್ಯನು ಯೆಹೋವನ ದೃಷ್ಟಿಯಲ್ಲಿ ಶಾಪಗ್ರಸ್ತನಾಗಲಿ. ಅಂದರೆ ದೇವ ಜನರಿಗೆ ಆಶೀರ್ವಾದವಾಗಿರಬೇಕಾದಂಥ, ಅದಕ್ಕೆ ಆಶೀರ್ವಾದಕ್ಕೆ ತಡೆಯಾಗಿ ನಿಂತಹ ಯೆರಿಕೋ ಗೋಡೆಯನ್ನು ದೇವರು ಬೀಳಿಸ್ತಾನೆ. ಅನಂತರ ಯೋಶುವನು ಇಸ್ರಾಯೇಲ್ ಜನರ ಬಳಿಯಲ್ಲಿ ಶಪಥ ಮಾಡಿಸ್ತಾನೆ, ಅವನು ಪ್ರಮಾಣ ಮಾಡಿಸ್ತಾನೆ. ಏನಂತ? ಇದು ಈ ಗೋಡೆಯನ್ನು ಮತ್ತೆ ಅದನ್ನು ಸ್ವಾಧೀನ ಮಾಡ್ಕೋತಾರೆ. ಯೆರಿಕೋವನ್ನ ಸ್ವಾಧೀನ ಮಾಡ್ಕೊಂಡ ನಂತರ ಈ ಗೋಡೆಯನ್ನು ಯಾರು ಕಟ್ಟೋದಕ್ಕೆ ಕೈ ಹಾಕಬಾರ್ದು. ಅವ್ರು ಕೈ ಹಾಕೋರು ಶಾಪಗ್ರಸ್ತರು ಅಂತ. ನನ್ನ ವಿಷಯ ಅಲ್ಲಲ್ಲ, ಅಂಥವನು ಅದಕ್ಕೆ ಅಸ್ಥಿವಾರ ಹಾಕುವಾಗ, ತನ್ನ ಹಿರಿ ಮಗನನ್ನ ಬಾಗಿಲನ್ನು ಇಡುವಾಗ, ನೋಡ್ರಿ, ಅಸ್ಥಿವಾರ ಬಾಗಿಲು ಎರಡು ಒಟ್ಟಿಗೆ ಬರ್ತಾ ಇದೆ. ಅಸ್ಥಿವಾರವನ್ನು ಹಾಕುವಾಗ ತನ್ನ ಹಿರಿ ಮಗನನ್ನ ಬಾಗಿಲನ್ನು ಇಡುವಾಗ ತನ್ನ ಕಿರಿ ಮಗನನ್ನು ಕಳೆದುಕೊಳ್ಳಲಿ ಎಂದು ಹೇಳಿದನು. ದಟ್ ಮೀನ್ಸ್ ಇಟ್ ಈಸ್ ಜಸ್ಟ್ ಲೈಕ್ ಒಂದು ಶಾಪದ ಮಾತಾಗಿದೆ. ಶಾಪದ ಪ್ರಮಾಣ ಮಾಡಿಸ್ತಾ ಇದ್ದಾನೆ. ಅಂದರೆ ಜನರಲ್ಲಿ ಇದು ಶಾಶ್ವತವಾಗಿ ಇರಲಿ ಅಂತ. ನಾನಿಲ್ಲಿ ಹೇಳ್ತಾ ಇರೋದು ಅಸ್ಥಿವಾರ ಮತ್ತು ಬಾಗಿಲು ಎರಡರ ನಿಕಟವಾದ ಸಂಬಂಧದ ಕುರಿತು. ಅಸ್ಥಿವಾರ ಬಂದರೆ ಬಾಗಿಲು ಜೊತೆಗೆ ಬರುತ್ತೆ. ಆಮೇಲೆ ಈ ಪ್ರಮಾಣ, ಇದು ಈ ಪ್ರವಾದನೆ ಅಥವಾ ಈ ಪ್ರಮಾಣ ಮಾಡಿಸಿದ್ದು 700 ವರ್ಷಗಳ ನಂತರ. 700 ವರ್ಷಗಳ ನಂತರ 1 ಅರಸರುಗಳ ಪುಸ್ತಕ 16:34 ಅದು ನೆರವೇರಿತು, ಅದು ಸಂಭವಿಸಿತು. ನೀವು ಒಂದು ಅರಸರುಗಳ ಪುಸ್ತಕ 16:34 ಓದಿದಾಗ ಅಲ್ಲಿ ನೀವು ಅದನ್ನು ಕಾಣಬಹುದು. ನಾನು ಆ ಭಾಗ ಅಲ್ಲಿಗೆ ಬಿಟ್ಟು 2ನೇ ಭಾಗದ ಕಡೆಗೆ ಬರ್ತೀನಿ. ಪ್ರತಿಯೊಂದು ಕಾರ್ಯಗಳು ಸ್ಥಾಪಿಸಲ್ಪಡಬೇಕಾದ್ರೆ, ನಿಮಗೆ ಆಶೀರ್ವಾದ ಬೇಕಾದರೆ ಅದಕ್ಕೆ ಉತ್ತಮವಾದ ಅಡಿಪಾಯ ಹಾಕಿರಬೇಕು. ನೀವು ನನ್ನ ಜೊತೆ ಇದ್ದೀರಾ? ನಾನೀಗ ನಿಮಗೆ ಸಂದೇಶದ ಅಡಿಪಾಯ ಆಗ್ತಾ ಇದ್ದೀನಿ. ಇದು ಅರ್ಥ ಮಾಡ್ಕೊಳ್ಳಿಲ್ಲದ್ರೆ ನಿಮ್ಮ ತಲೆ ಒಳಗಡೆ ಹೋಗಲ್ಲ, ತಲೆ ಮೇಲ್ಗಡೆ ಹೋಗುತ್ತೆ. 87ನೇ ಕೀರ್ತನೆ ಕಡೆಗೆ ಬನ್ನಿರಿ. ಯೆಹೋವನು ಸ್ಥಾಪಿಸಿದ್ದು ಪರಿಶುದ್ಧ ಪರ್ವತಗಳಲ್ಲಿದೆ. ನೋಡ್ರಿ, ಆ ಸ್ಥಾಪಿಸಿದ್ದು ಎನ್ನೋದು ಇಂಗ್ಲಿಷ್ ಭಾಷೆಯಲ್ಲಿ ನೀವು ಓದಿದ್ರೆ ಫೌಂಡೇಶನ್ ಅಂತ ಕಾಣ್ತೀವಿ. ಫೌಂಡೇಶನ್ ಅಂತ ಕಾಣ್ತೀವಿ. ಯೆಹೋವನ ಅಸ್ಥಿವಾರ, ಅದು ಓದುವಾಗ ಈಗ ಓದಬೇಕು. ಯೆಹೋವನ ಅಸ್ಥಿವಾರ ಪರಿಶುದ್ಧ ಪರ್ವತಗಳಲ್ಲಿದೆ ಅಂತ. ಎಲ್ಲಿದೆ? ಪರಿಶುದ್ಧ ಪರ್ವತಗಳಲ್ಲಿದೆ. ಅಲ್ಲಿಂದ ಆತನು ಯಾಕೋಬ ವಂಶದವರ ಎಲ್ಲ ನಿವಾಸಿಗಳಿಗಿಂತ ಚಿಯೋನಿನ ದ್ವಾರಗಳನ್ನು ಹೆಚ್ಚಾಗಿ ಪ್ರೀತಿಸ್ತಾನೆ. ಅಂದರೆ ಚಿಯೋನ್ನ ದ್ವಾರಗಳು ಅಂದರೆ ದ ಗೇಟ್ಸ್ ಆಫ್ ಝೈನ್, ಚಿಯೋನಿನ ಬಾಗಿಲುಗಳನ್ನು ದೇವರು ಹೆಚ್ಚಾಗಿ ಪ್ರೀತಿಸ್ತಾನೆ. ದೇವರ ಅಸ್ಥಿವಾರ ಪಟ್ಟಣದಲ್ಲಿದ್ದರೆ ಅದರ ಬಾಗಿಲನ್ನು ದೇವರ ಆಶೀರ್ವಾದಿಸ್ತಾನೆ. ಈಗ ಕೆಲವರಿಗೆ ದಿಮಾಗ್ದ ಬತ್ತಿ ಜಲ್ಗಯ ಅಂದಾಗೆ ಕೆಲವರನ್ನು ಒಳಿತಾ ಇದೆ. ನಾನು ಏನಕ್ಕೆ ಈ ಸಂದೇಶ ತಗೊಂಡೆ ಅಂತ. ಕೆಲವೊಂದು ಆಶೀರ್ವಾದಗಳು ತಡೆ ಹಿಡಿಯೋದು. ಅಸ್ಥಿವಾರ ಹಾಕಿದ್ರೇನೆ ಬಾಗಿಲು ತಲೆ ಎತ್ತೋದು. ಅಸ್ಥಿವಾರ ಹಾಕೋದಕ್ಕೆ ಬಿಡದಂತೆ ಹೋರಾಟ ಮಾಡುವ ಕೆಲ ದುಷ್ಟ ಶಕ್ತಿಗಳು, ನಾನು ಪ್ರವಚನ ಆತ್ಮದಲ್ಲಿ ಹೇಳ್ತಾ ಇದ್ದೇನೆ,
ಶಾರೀರಿಕವಾಗಿ ಮಾನಸಿಕವಾಗಿ ನಮ್ಮನ್ನ ಕುಂದಿಸೋದಕ್ಕೆ ನೋಡುವ ಕೆಲವೊಂದು ಶಕ್ತಿಗಳ ಬಲಗಳು ಇವತ್ತಿನ ಆರಾಧನೆಯಲ್ಲಿ ಅದು ಮುರಿಯಲೇಬೇಕು. ಮಾರ್ಮಿಕವಾಗಿ ನಾನು ಹೇಳ್ಬಿಡ್ತಾ ಇದ್ದೀನಿ, ಅದು ಬಹಿರಂಗವಾಗಿ ಲೈವ್ನಲ್ಲಿ ನಂಗೆ ಹೇಳಕ್ಕಾಗಲ್ಲ. ಅದಕ್ಕೆ ಅಸ್ಥಿವಾರ ಹಾಕಲ್ಪಟ್ರೆ ಪಟ್ಟಣದ ಬಾಗಿಲನ್ನು ದೇವರು ಆಶೀರ್ವದಿಸ್ತಾನೆ. ಈ ದಿವಸಗಳಲ್ಲಿ ನೀವು ಪ್ರಾರ್ಥಿಸಬೇಕು, ದೇವ ಆದಷ್ಟು ಬೇಗನೆ ಅಸ್ಥಿವಾರಗಳನ್ನು ಹಾಕುವುದಕ್ಕೆ ಆ ಬಾಗಿಲಿನ ಆಶೀರ್ವಾದಗಳು, ಈ ಸಭೆಗೆ ಮಾಡಿರುವ ವಾಗ್ದಾನಗಳು ನೆರವೇರಬೇಕೆಂದು ಪ್ರಾರ್ಥಿಸುವ ದೇವ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದೇ ಸಮಯದಲ್ಲಿ ವಿಶ್ವಾಸಿಗಳಾದ ನಮ್ಮ ಅಸ್ಥಿವಾರಗಳು ಕ್ರಮಪಡಿಸಿಕೊಳ್ಳಬೇಕು. ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನಿನ್ನ ಚಿತ್ತ ಇಲ್ಲದೆ ಇರುವುದು ಯಾವುದು ನನ್ನ ಜೀವನದಲ್ಲಿ ಬರಬಾರದು, ನಿನ್ನ ಚಿತ್ತ ಇರುವುದು ಯಾವುದು ನನ್ನ ಜೀವನದಲ್ಲಿ ತಪ್ಪಿಸ್ಕೊಂಡು ಹೋಗಬಾರದು. ಅಸ್ಥಿವಾರ ಹಾಕೋದಾದ್ರೆ ಅದು ನಿನ್ನ ಮೂಲಕ ಅಸ್ಥಿವಾರ ಹಾಕಬೇಕು ಎಂದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಒಪ್ಪುವವರು ಮಾತ್ರ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ, ಶಬ್ದ ತೆಗೆದು ಹೇಳ್ರಿ. ಯೇಸುವಿನ ನಾಮದಲ್ಲಿ ಇವತ್ತು ಸಭೆಯ ಪ್ರಾರ್ಥನೆ ಅದಾಗಿರಲಿ. Then God will love the gates. ಅಸ್ಥಿವಾರ ಹಾಕಿದ್ರೆ ಬಾಗಿಲನ್ನು ದೇವರು ಪ್ರೀತಿಸ್ತಾನಂತೆ. ದ ಬ್ಲೆಸ್ಸಿಂಗ್ ವಿಲ್ ಕಮ್. ಮೂರನೇ ವಾಕ್ಯವನ್ನು ಗಮನಿಸ್ರಿ. ದೇವನಗರವೇ, ನಿನ್ನ ವಿಷಯವಾದ ಗೌರವಯುಕ್ತಿ ಏನೆಂದರೆ, ಇಂಗ್ಲಿಷಲ್ಲಿ ಕೊಟ್ಟಿರೋದು ದ ಗ್ಲೋರಿಯಸ್ ಥಿಂಗ್ಸ್ ಆರ್ ಸೆಡ್ ಆಫ್ ಯು. ನಿನ್ನ ಕುರಿತು ಮಹಿಮೆಯ ವಾರ್ತೆ ಹೊರಗಡೆ ಬರುತ್ತೆ ಅಂತ. ಕಮಾನ್, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅಸ್ಥಿವಾರ ಹಾಕಿದ್ರೆ ಬಾಗಿಲಿನ ವಿಷಯದಲ್ಲಿ ದೇವರ ಪ್ರೀತಿ ಜಾಸ್ತಿ ಆಗುತ್ತೆ. ಬಾಗಿಲಿನ ಪ್ರೀತಿ ಜಾಸ್ತಿ ಆದಾಗ, ಬಾಗಿಲು ಬಂದ್ರೆ, ಅಸ್ಥಿವಾರ ಬಾಗಿಲು ಒಟ್ಟಿಗೆ ಬಂದ್ರೆ ನಿನ್ನ ಹೆಸರು ಪ್ರಖ್ಯಾತಿಗೆ ಬರುತ್ತೆ. ದೇವರ ಮಹಿಮೆಯ ಕಾರ್ಯಗಳನ್ನು ನಿನ್ನ ಜೀವನದಲ್ಲಿ ಮಾಡಲಿಕ್ಕೆ ಹೋಗ್ತಾನೆ. ಒಬ್ಬರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ನಿನ್ನ ಕುರಿತು ಕೆಲವೊಂದು ಅದ್ಭುತ ಕಾರ್ಯಗಳ ಕುರಿತು ಮಾತನಾಡ್ತಾರೆ, ಜನ ಮಾತಾಡ್ತಾರೆ, ಅನ್ಯರು ಮಾತಾಡ್ತಾರೆ. ಇಲ್ಲಿ ಮಹಿಮೆಯ ಪ್ರಭಾವ ಅದು ಕಾಣದೆ ಇರತಕ್ಕಂತೆ ತಡೆ ಹಿಡಿಯುವ ಎಲ್ಲ ಅಂಧಕಾರ ಶಕ್ತಿಗಳು ಒಂದು ನಿಮಿಷ. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಐ ಆಮ್ ಪ್ರೊಫೆಟಿಕಲಿ ಮೂವಿಂಗ್. ಇದರ ಹಿಂದ್ಗಡೆ ಅಟ್ಯಾಕ್ಗಳು ಜಾಸ್ತಿ ಆಗುತ್ತೆ. ಕುಟುಂಬಗಳಲ್ಲಿ ಅಟ್ಯಾಕ್ ಬರುತ್ತೆ, ವ್ಯಕ್ತಿಗಳಲ್ಲಿ ಅಟ್ಯಾಕ್ ಬರುತ್ತೆ. ಐ ಆಮ್ ಗೋಯಿಂಗ್ ಥ್ರೂ ಸ್ಪಿರಿಚುವಲ್ ವಾರ್ಫೇರ್ ಅಲ್ಲಿ ಹೋಗ್ತಾ ಇದ್ದೀನಿ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂತ ಹೋರಾಟ ನನ್ನ ಕಡೆಯಿಂದ ನಾನು ಮಾಡ್ತಾ ಇದ್ದೀನಿ. ಆಮೇ ಅದು ದೇವರು ಕರೆಕ್ಟಾಗಿ ನನಗೆ ಪ್ರಕಟಿಸೂ ಇದ್ದಾನೆ. ಅದು ನನ್ನ ಹೆಂಡತಿ ಹತ್ರನೂ ಶೇರ್ ಮಾಡಿದೆ. ನಾನು ಅವಳ ಹತ್ರ ಹೇಳ್ತಾ ಇದ್ದೆ, ಇಟ್ ಈಸ್ ನಾಟ್ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಕುಂದಿಸಿ ನೀ ಸಭೆಯ ಕುರಿತಾದಂಥ ಮಹಿಮೆಯ ವಾರ್ತೆಗಳು ಹೊರಗಡೆ ಬರದಂತೆ ತಡೆ ಹಿಡಿಯುವ ಕೆಲವೊಂದು ಶಕ್ತಿಗಳಂತ ಮಾತ್ರ ಹೇಳ್ಬಿಡ್ತೀನಿ ನಾನು. ಅವುಗಳನ್ನು ಅರ್ಥ ಮಾಡ್ಕೊಂಡವರು ಆ ಶಕ್ತಿಗಳ ಹೆಸರು ಹೇಳಿ, ಅಂಧಕಾರ ಶಕ್ತಿಗಳನ್ನ, ಅದರ ಬಲಗಳನ್ನು ಯೇಸುವಿನ ನಾಮದಲ್ಲಿ ಮುರಿಯಿರಿ ಇವತ್ತು.
ಲೆಟ್ ಮೀ ಕಮ್ ಬ್ಯಾಕ್. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಅಸ್ಥಿವಾರಗಳನ್ನು ಹಾಕುವುದು ಸಾಧಾರಣ ಕಲ್ಲುಗಳಿಂದಲ್ಲ, ಶ್ರೇಷ್ಠವಾದ ಕಲ್ಲುಗಳಿಂದ. ಅದು ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ನಾವು ಆ ಕಲ್ಲುಗಳ ಅಸ್ಥಿವಾರ ಹಾಕಿರೋದನ್ನ ಪ್ರಕಟಣೆ ಪುಸ್ತಕದಲ್ಲಿ ನಾವು ಕಂಡ್ವಿ. ಅದು ಶ್ರೇಷ್ಠವಾದ ರತ್ನ ಕಲ್ಲುಗಳು. ಯಾರಾದ್ರೂ ರತ್ನ ಕಲ್ಲುಗಳನ್ನೆಲ್ಲ ಅಸ್ಥಿವಾರಕ್ಕೆ ಹಾಕ್ತಾರ? ರತ್ನ ಕಲ್ಲುಗಳನ್ನ ಯಾರಾದರೂ ಅಸ್ಥಿವಾರಕ್ಕೆ ಹಾಕ್ತಾರ? ಆದರೆ ದೇವರ ಪ್ರತ್ಯೇಕತೆ ಏನು ಗೊತ್ತಾ? ಕಾಣದೇ ಇರುವ ಅಸ್ಥಿವಾರಗಳನ್ನು ಅವನು ಬಹಳ ಮೌಲ್ಯವಿರುವುದರಲ್ಲಿ ನಿರ್ಮಿಸ್ತಾನೆ. ಬೆಲೆ ಬಾಳುವಂಥ ಮೌಲ್ಯತೆ ಉಳ್ಳಂಥ ಕಲ್ಲುಗಳಿಂದ ಕಾಣದೇ ಇರುವ ಅಸ್ಥಿವಾರವನ್ನು ನಿರ್ಮಿಸುವಂತನಾಗಿದ್ದಾನೆ. ಇದರಲ್ಲಿ ಬಹಳ ಅರ್ಥ ಇದೆ, ಸ್ವಲ್ಪ ಗಮನಿಸ್ರಿ. ನಾವೆಲ್ಲ ಮನೆ ಕಟ್ಟಿದ್ರೆ ಬೆಲೆ ಉಳ್ಳದಲ್ಲ 10 ಜನ ಕಾಣಂಗೆ ಡಿಸ್ಪ್ಲೇ ಮಾಡ್ತೀವಿ. ಆದರೆ ದೇವರು ಬೆಲೆ ಉಳ್ಳದನ್ನ ಮರೆ ಮಾಡ್ತಾ ಇದ್ದಾನೆ. ಬೆಲೆ ಉಳ್ಳ ರತ್ನ ಕಲ್ಲುಗಳು, ಬೆಲೆ ಉಳ್ಳ ಮುತ್ತುಗಳು ಇವತ್ತು ಯೇಸುವಿನ ನಾಮದಲ್ಲಿ ನಾನು ಪ್ರವದಿಸ್ತಾ ಇದ್ದೇನೆ. ಅವನು ಬೆಲೆ ಉಳ್ಳದನ್ನ ಕೆಲವೊಂದನ್ನು ಕಂಡಿದ್ದಾನೆ. ಅವರು ಯಾರು ಪಿಕ್ಚರ್ಗೆ ಬರೋದಿಲ್ಲ, ಅವರು ಹೊರಗಡೆ ಬರೋದಿಲ್ಲ, ಅವರು 10 ಜನರ ಮುಂದೆ ಕಾಣಿಸ್ಕೊಳ್ಳೋದಿಲ್ಲ, ಅವರಿಗೆ ದೊಡ್ಡ ಪಬ್ಲಿಸಿಟಿ ಇರೋದಿಲ್ಲ. ಅವರ ಮಣ್ಣಿನ ಕೆಳಗಡೆ, ಆದರೆ ಅವರಿಂದಲೇ ಅಂತವರ ಮೇಲೆ ಅಸ್ಥಿವಾರ ಹಾಕಲ್ಪಟ್ಟಿರೋದ್ರಿಂದ, ಅಂತವರ ಅಸ್ಥಿವಾರ ಹಾಕಿರೋದ್ರಿಂದ, I say this, ರವಿ ಪಾಸ್ಟರ್ ಪ್ರಸಂಗದಿಂದ ಅಲ್ಲ, ಇದರ ಹಿಂದುಗಡೆ ಕಣ್ಣು ನೀರು ಸುರಿಸಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವ ಒಂದು ಗುಂಪಿನ ಜನ. ಅವರ ಹೆಸರು ಪ್ರಖ್ಯಾತಿಗೇನು ಬಂದಿಲ್ಲ, ಅವರು ಯಾರು ಅಂತನೂ ಗೊತ್ತಿಲ್ಲ. ಕಾರಣ ಇದು ಮಣ್ಣಿನ ಕೆಳಗಡೆ ಇರೋದ್ರಿಂದ ಅದಕ್ಕೆ ಬೆಲೆ ಗೊತ್ತಾಗಲ್ಲ, ಜನಕ್ಕೆ ಗೊತ್ತಾಗಲ್ಲ. ಆದರೆ ದೇವರ ದೃಷ್ಟಿಯಲ್ಲಿ ಅದು ಶ್ರೇಷ್ಠವಾದ ಕಲ್ಲು. ಕಮಾನ್. ಮನುಷ್ಯನು ಹೊರಗಡೆ ನೋಡುವಾಗ ಹೃದಯದ ಅಂತರಿಂದ್ರಿಯವನ್ನ ಶೋಧನೆ ಮಾಡುವ ನೀತಿ ಸ್ವರೂಪನು ಹೇಳುವ ಮಾತು, ನನಗೆ ಬೆಲೆ ಉಳ್ಳ ಮುತ್ತುಗಳಿದೆ, ನಾನು ಆದುಕೊಂಡಂತ ಕೆಲವೊಂದು ಬೆಲೆ ಬಾಳುವ ರತ್ನ ಕಲ್ಲುಗಳಿದೆ, ಅವುಗಳನ್ನ ನನ್ನ ಆಲಯದ ಅಸ್ಥಿವಾರವಾಗಿ ನಾನು ಹಾಕಿದ್ದೇನೆ. ನಮ್ಮ ಜೀವನಗಳಲ್ಲಿ ಹೊರಗಡೆ ಕಾಣೋದೆಲ್ಲ ಬಹಳ ಮನೋಹರವಾಗಿರಬೇಕು. ಆದರೆ ದೇವರ ದೃಷ್ಟಿಯಲ್ಲಿ ಹೊರಗಡೆ ಕಾಣೋದೆಲ್ಲ ಇಂಪಾರ್ಟೆಂಟ್. ಹೆಚ್ಚಿನ ತೂಕ ದೇವರು ಕೊಡೋದು ಅಸ್ಥಿವಾರ. ಹೌ ಯು ಆರ್ ಸ್ಟ್ರಾಂಗ್ ಇನ್ ದ ಫೌಂಡೇಶನ್. ಸೊಲೊಮೋನನು ಆಲಯವನ್ನು ಕಟ್ಟುವಾಗ 1 ಅರಸರುಗಳ ಪುಸ್ತಕ 7ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯವನ್ನು ಗಮನಿಸ್ರಿ. 9 ಮತ್ತು 10ನೇ ವಾಕ್ಯ, ಈ ಎಲ್ಲ ಮಂದಿರಗಳನ್ನು ಅವುಗಳ ಸುತ್ತು ಗೋಡೆಯನ್ನು ದೊಡ್ಡ ಪ್ರಾಕಾರದ ಸುತ್ತುಗೋಡೆಯನ್ನು ಅಸ್ಥಿವಾರದ ಮೇಲಿನಿಂದ ಕಡೇ ವರಸೆಯವರೆಗೂ ಅಳತೆಯ ಮೇರೆಗೆ ಕೆತ್ತಲ್ಪಟ್ಟಂಥ ಎರಡು ಮಕ್ಕಳಿಗೂ ಗರಗಸದಿಂದ ಕೊಯ್ಯಲ್ಪಟ್ಟಂಥ ಶ್ರೇಷ್ಠವಾದ ಕಲ್ಲುಗಳಿಂದ ಕಟ್ಟಿದ್ರು. ಎಂಥ ಕಲ್ಲುಗಳಿಂದ? ಗಟ್ಟಿಯಾಗಿ ಹೇಳ್ರಿ. ಇವತ್ತು ಕೆಲ ಶ್ರೇಷ್ಠವಾದ ಕಲ್ಲುಗಳು, ಆ ಕಲ್ಲುಗಳು ನಾನು ಆಗಬೇಕು. ನನ್ನ ಜೀವನದಲ್ಲಿ ದೇವರು ಏನಾದರೂ ಕೆಲಸ ಮಾಡೋದಾದರೆ ಶ್ರೇಷ್ಠವಾದ ಉಪದೇಶದಿಂದ ಹಿಡಿದು ಶ್ರೇಷ್ಠವಾದ ಅಡಿಪಾಯ ನನ್ನ ಜೀವನದಲ್ಲಿ ದೇವರು ಹಾಕಬೇಕೆನ್ನೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳುವಂಥರಾಗ್ರಿ.
ಏಯ್ ಕಮಾನ್, ಹಾಲೆಲೂಯ. ಅಸ್ಥಿವಾರಕ್ಕೆ ಪ್ರಯೋಗಿಸಿದ ಶ್ರೇಷ್ಠವಾದ ದೊಡ್ಡ ಕಲ್ಲುಗಳು 8-10 ಮೊಳ ಉದ್ದವಾಗಿತ್ತು. ಸ್ತೋತ್ರ. ಒಂದೊಂದು ಕಲ್ಲು 8-10 ಮೊಳ ಅಂದರೆ ಹೇಳಿ, 1 ಮೊಳ. ಸ್ತೋತ್ರ. ಅಂದರೆ ಇಲ್ಲಿಂದ ಅಲ್ಲಿವರೆಗೂ 8-10 ಮೊಳ ಅಂದರೆ ಅದೇ ಒಂದು ದೊಡ್ಡ ಕಲ್ಲು. ನೀವೇನ ಚಿಂತೆ ಮಾಡಿದ್ರಿ ಯಾವುದು, ಅದಕ್ಕೇನು ಹೇಳ್ತಾರೆ ಇಲ್ಲಿನ ಕಲ್ಲು? ನಾವು ಫೌಂಡೇಶನ್ ಹಾಕೋ ಕಲ್ಲು ಯಾವುದು? ಅದಕ್ಕೇನು ಹೇಳ್ತಾರೆ? ಸೈಜ್ ಕಲ್ಲು ಗೊತ್ತು, ದಿಂಡು ಕಲ್ಲು, ಸೈಜ್ ಕಲ್ಲು. ಅದಕ್ಕೇನು ಹೇಳ್ತಾರೆ? ಸಾದ್ರಳ್ಳಿ ಕಲ್ಲುಗಳು ಅಂತಾರೆ. ಸ್ತೋತ್ರ ಅಲ್ವಾ ಪಾಸ್ಟ್ರೇ? ಸಾದ್ರಳ್ಳಿ ಬಂಡೆ ಈಗ ಚೂರಾಗಿ ಮಾಡಿದ್ದೀವಿ ನಾವು. ನಾವು ಹಾಕೋದು ಸಾದ್ರಳ್ಳಿಗಳು, ಅದ್ರ ದೇವರು ಹಾಕೋದು ರತ್ನ ಕಲ್ಲುಗಳು. ನಾವು ಮೂಗ್ಬೊಟ್ಟಿಗೆ ಒಂದು ಕಲ್ಲು. ಸ್ತೋತ್ರ. ಅದನ್ನ ಇಟ್ಕೊಂಡು ನಾವೇನು ಫಳಫಳ ಅವಾಗ ಏನು ನಾನು ಮೂಗುತಿಯಲ್ಲಿ ಒಂದು ಕಲ್ಲು ಇಟ್ಟಿದ್ದೀನಿ ಅಂತ, ವಜ್ರ ಕಲ್ಲು. ಸ್ತೋತ್ರ. ನನ್ನ ದೇವ್ರು ಹೇಳ್ತಾನೆ, ಆಲಯಕ್ಕೆ ಫೌಂಡೇಶನ್ ಹಾಕುವಾಗ ಸೊಲೊಮೋನ ಹಾಕಿದಂಥ ಕಲ್ಲು ಅದು ರತ್ನ ಕಲ್ಲುಗಳಾಗಿತ್ತು. ಅದು ಶ್ರೇಷ್ಠವಾದ ರತ್ನ ಕಲ್ಲುಗಳು. ಆಮೇ ಹಾಗಾದ್ರೆ ಇವನು ಯಾರು ಇದು ಹೇಳ್ಕೊಟ್ರು? ಸೊಲೊಮೋನಿಗೆ ಯಾರು ಹೇಳ್ಕೊಟ್ರು? ಪ್ರಕಟಣೆ ಪುಸ್ತಕದಲ್ಲಿ ಬರಲಿಕ್ಕಿರುವಂಥ ಕಾರ್ಯಗಳ ಕುರಿತು, ಹೊಸ ಯೆರೂಸಲೇಮಿನ ಕುರಿತು, ಹೊಸ ಭೂಮಿ, ಹೊಸ ಆಕಾಶದ ಕುರಿತು ಮಾತನಾಡ್ತಿರುವಂಥ ಕಾರ್ಯ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನಿಗೆ ಪರಿಶುದ್ಧಾತ್ಮನ ನಿಯೋಗದಲ್ಲಿ ಆಗಲೇ ಹೇಳಿದ್ರು, ಆಲಯ ಕಟ್ಟೋದಾದ್ರೆ ಫೌಂಡೇಶನ್ ಸ್ಟ್ರಾಂಗ್ ಆಗಿರಲಿ, ವಿಶ್ವಾಸ ಜೀವಿತ ಕಟ್ಟೋದಾದ್ರೆ ಸ್ಟ್ರಾಂಗ್ ಆಗಿರಲಿ. ಬೆಲೆ ತೆತ್ತುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಪ್ರತಿಯೊಂದು ವಿಶ್ವಾಸಿಗಳು, ಅಯ್ಯೋ ನನ್ನ ರೋಗ ಸೌಖ್ಯ ಆದರೆ ಸಾಕಪ್ಪ, ನನಗೆ ಆಶೀರ್ವಾದ ಬಂದರೆ, ನನ್ನ ಬಿಲ್ಡಿಂಗ್ ಸಿಕ್ಕಿದ್ರೆ, ನನ್ನ ಕಾರ್ ಸಿಕ್ಕಿದ್ರೆ, ಥ್ಯಾಂಕ್ ಯು ಜೀಸಸ್. ಈಗೆಲ್ಲ ಕೆಲವ್ರು ಓಡೋಗೋದು ಹಂಗೆ. ಅಲ್ಲಿ ಹೋದ್ರೆ ನನಗೆ ಆಶೀರ್ವಾದ ಬರುತ್ತೆ. ಏನು ಬರುತ್ತೆ? ಕಾರ್ ಬರುತ್ತೆ. ಅಲ್ಲಿ ಹೋದ್ರೆ ಸ್ವಲ್ಪ ದುಡ್ಡು ಬರುತ್ತೆ. ಎಲ್ಲಿಂದ ಬರುತ್ತೆಯ್ಯ? ಒಂದು ಮಳೆ ಬಂದರೆ ದಡಮ್ ಅಂತ ಬಿದ್ದೋಗ್ಬಿಡ್ತೀಯ. ಒಂದು ಹೋರಾಟ ಬಂದರೆ ದಪಕ್ಕಂತ ಕುಸ್ತೋಗುತ್ತೀಯ. ಒಂದು ನಿಂದೆ ಬಂದರೆ ನೀನು ಓಡಾಬಿಡ್ತೀಯ. ಅಲ್ಲೆಲ್ಲೂಯ್ಯ. ಇವತ್ತು ನೀನು ನಾನು ನಿಂತಿದ್ದಲ್ಲ, ದೇವರು ನಮ್ಮನ್ನು ನಿಲ್ಲಿಸಿರೋದು. ಕಾರಣ ವಾಕ್ಯವೆಂಬ ಉಪದೇಶವೆಂಬ ದೈವರೊಟ್ಟಿಗಿರುವ ಬಾಂಧವ್ಯದ ಮೂಲಕ, ಒಡಂಬಡಿಕೆಯ ಮೂಲಕ ಪ್ರಾಣ ಹೋದರು ಅಲ್ಲ ಹಿಂದಿರುಗನು ಎಂಬ ಆ ದೃಢ ನಿಶ್ಚಯದ ಅಡಿಪಾಯದ ಶ್ರೇಷ್ಠವಾದ ಕಲ್ಲುಗಳಿಂದ ನಾವು ಕಟ್ಟಲ್ಪಟ್ಟವರಾಗಿದ್ದೇವೆ. ಕಟ್ಟಿದ್ದು ಶ್ರೇಷ್ಠವಾದ ಕಲ್ಲುಗಳಿಂದ, ಪವಿತ್ರಾತ್ಮನ ನಿಯೋಗದಿಂದ. ಹೊರಗಡೆ ಯಾರು ಕಾಣದಿದ್ದರು, ಆ ಕಲ್ಲುಗಳು ಶ್ರೇಷ್ಠವಾಗಿತ್ತು. ಆಮೇಲೆ ಜನ ನೋಡೋದು ಹೊರಗಡೆ ಕಟ್ಟಡಗಳ ಭವ್ಯವಾದ ರೂಪ. ಮನೆ ಕಟ್ಟುವವನು ಅವನು ಯೋಚನೆ ಮಾಡೋದು, ಒಳಗಡೆ ಚಿಕ್ಕ ಚಿಕ್ಕ ರೂಮೇ ಇರಲಿ, ಹೆಂಗಾದ್ರೂ ಇತ್ಕೊಳ್ಳಿ, ಎಲಿವೇಶನ್ ಸೂಪರ್ ಆಗಿರಬೇಕು. ಎಲಿವೇಶನ್ ಸೂಪರ್ ಆಗಿರಬೇಕು, ನೋಡೋರಿಗೆಲ್ಲ ಚಂದ ಕಾಣಬೇಕು. ಸ್ತೋತ್ರ ಸ್ತೋತ್ರ. ಆದರೆ ದೇವರು ನೋಡೋದೇನು ಗೊತ್ತಾ? ಹೊರಗಡೆ ನೀನು ಯಾರಿಗೂ ಬೇಡದವನಾಗಿ,
ನಿಂದಿಸಲ್ಪಟ್ಟವನಾಗಿದ್ದರು, ಆಂತರಿಕವಾಗಿ ಅಡಿಪಾಯ ಸ್ಟ್ರಾಂಗ್ ಆಗಿದ್ದರೆ ಅದು ಶ್ರೇಷ್ಠವಾಗಿರುತ್ತೆ. ಮತ್ತು ಕೆಲವರು ಪ್ರಾರ್ಥನೆ ಮಾಡಲಿ, ಯೇಸಪ್ಪ ನನ್ನನ್ನು ಅಸ್ಥಿವಾರ ಹಾಕುವಾಗ, ಆ ಅಡಿಪಾಯ ಹಾಕುವಾಗ ಅಪ್ಪ ಅದು ಶ್ರೇಷ್ಠವಾದ ಕಲ್ಲುಗಳಿಂದ, ಎಥಿಕ್ಸ್ ಅಂಡ್ ವ್ಯಾಲ್ಯೂಸ್, ನನ್ನ ಜೀವನದಲ್ಲಿ ನಿಷ್ಠೆ, ಪ್ರಾಮಾಣಿಕತನ, ಆ ಮೌಲ್ಯತೆ, ಜೀವಿತದ ಮೌಲ್ಯತೆಗಳನ್ನು ಕಾಪಾಡಿಕೊಳ್ಳುವಂಥ ಶ್ರೇಷ್ಠವಾದ ಕಲ್ಲುಗಳಿಂದ ನನ್ನನ್ನು ಕಟ್ಟು, ನನಗೆ ಅಡಿಪಾಯ ಹಾಕು ಎಂದು ಪ್ರಾರ್ಥಿಸುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆರ್ ಯು ಗೆಟಿಂಗ್ ಸಮಥಿಂಗ್? ಅರ್ಥ ಆಗ್ತಾ ಇದೆಯಾ? ಕೆಲವರಿಗೆ ಅಡಿಪಾಯ ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಾರಣ ಅವರಿಗೆ ಬೇಸೇ ಇಲ್ಲ. ವಾಕ್ಯದ ಬೇಸಿಲ್ಲದೆ ಇರೋರಿಗೆ ಇದು ಏನೂ ಅರ್ಥ ಆಗಲ್ಲ. ಆಮೇಲೆ ಯೇಸು ಸ್ವಾಮಿಯ ಕುರಿತು ಯೆಶಾಯ ಪ್ರವಾದಿಯು ಪ್ರವದಿಸ್ತಾನೆ. ಯೇಸು ಸ್ವಾಮಿಯ ಕುರಿತು ಯೆಶಾಯ ಪ್ರವಾದಿಯು ಪ್ರವದಿಸ್ತಾನೆ. ಆ ಪ್ರವದನೆ ಯೆಶಾಯನ ಬರೆದ ಪ್ರವದನೆ ಗ್ರಂಥ 28:16 ನಾವು ಕಾಣ್ತೇವೆ. ಕರ್ತನಾದ ಯೆಹೋವನು ಹೀಗೆ ಹೇಳ್ತಾನೆ, ಈಗೋ ಪರೀಕ್ಷಿತವಾಗಿಯೂ ಮಾನ್ಯವಾಗಿರುವ ಮೂಲೆಗಳನ್ನು ಚೀಯೋನಿನಲ್ಲಿ ಸ್ಥಿರವಾದ ಅಸ್ಥಿವಾರವನ್ನಾಗಿ ಇಡುತ್ತೇನೆ. ಭರವಸೆ ಇಡುವವನು ಆತುರಪಡನು. ಆಮೇನ್. ಲಿಸನ್ ಟು ಮೀ, ದಿಸ್ ಇಸ್ ಸೋ ಬ್ಯೂಟಿಫುಲ್. ಪರೀಕ್ಷಿತವಾಗಿಯೂ ಅಂದರೆ ಅದರ ಅರ್ಥ ಏನು ಗೊತ್ತಾ? ಶೋಧನೆಗೆ ಒಳಗಾಗಿ, ಅನೇಕ ಪರಿಶೋಧನೆಗಳಲ್ಲಿ ಹಾದು ಹೋಗಿ, ಈ ಕಲ್ಲು ರತ್ನ ಕಲ್ಲುಗಳು ಹೊರಗಡೆ ತೆಗೆದಿದ ತಕ್ಷಣ ಹಂಗೇ ತಗೊಂಡು ಸೇಪ್ ಇಲ್ಲದೆ ತಂದು ಹಾಕ್ತಾ ಇರಲಿಲ್ಲ, ಡಂಪ್ ಮಾಡ್ತಾ ಇರಲಿಲ್ಲ, ಕಟ್ ಮಾಡ್ತಾ ಇದ್ರು. ಅದನ್ನು ಕಟ್ ಮಾಡ್ತಾ ಇದ್ರು, ಶೇಪ್ಗೆ ತರ್ತಾ ಇದ್ರು. ಅದೇ ಪರಿಶೋಧನೆಯ ಕಾಲ. ಯೇಸು ಸ್ವಾಮಿ ತಾನು ದೇವಕುಮಾರನಾಗಿದ್ದರು ಸೈತಾನನಿಂದ ಪರಿಶೋಧನೆಗೆ ಒಳಗಾದನು. ಅನೇಕ ವಿಧವಾದಂಥ ಸ್ವಂತ ಜನರ ಮಧ್ಯದಲ್ಲಿ ಇವನು ಬಡಗಿಯ ಮಗನಲ್ಲವೋ, ಇವನು ನಸರೇತಿನವನಲ್ಲವೋ, ಇವನು ಮರಿಯಳ ಪುತ್ರನಲ್ಲವೋ ನಿಂದಿಸಿದ ಜನ, ಅಪಮಾನ ಮಾಡಿದ ಜನ, ಅನೇಕ ವಿಧವಾದಂಥ ಪರಿಶೋಧನೆಗಳಲ್ಲಿ ಹಾದು ಹೋಗಿ ಮಾನ್ಯವಾಗಿರುವ ಮೂಲೆಗಲ್ಲಾಗಿ ಇವತ್ತು ಚೀಯೋನಿನಲ್ಲಿ ಸ್ಥಿರವಾದ ಅಸ್ಥಿವಾರನಾಗಿ ಇಡ್ತೇನೆ ಅಂತ. ಅಂದರೆ ಯೇಸು ಸ್ವಾಮಿಯ ಕುರಿತು ಹೇಳಿದಂಥ ಪ್ರವದನೆ ಅದು. ಪ್ರವದನೆ ಶಬ್ದ ಇವತ್ತು ಸಭೆಗೆ ನಾನು ಕೂಗಿ ಹೇಳುವ ಪ್ರವದನೆ ಶಬ್ದ. ಆರ್ ಯು ರೆಡಿ? ತಯಾರಾಗಿದ್ದೀರಾ? ಪರಿಶುದ್ಧಾತ್ಮ ನನಗೆ ಹೀಗೆ ಹೇಳಿದನು. ಯೆಶಾಯ ಪ್ರವದನೆ ಗ್ರಂಥ 54ನೇ ಅಧ್ಯಾಯದ 11 ಮತ್ತು 12ನೇ ವಚನವನ್ನು ಗಮನಿಸ್ರಿ. 54, 11 ಮತ್ತು 12ನೇ ವಚನವನ್ನು ಗಮನಿಸ್ರಿ. ಕುಗ್ಗಿದವಳೇ, ಗಾಳಿಯ ಬಡಿತಕ್ಕೆ ಗುರಿಯಾದವಳೇ, ಯಾರು ಸಂತೈಸದವಳೇ. ಯಾರ ಕುರಿತು ಹೇಳ್ತಾ ಇರೋದು? ಇವತ್ತು ಕೆಲವರು ಈ ಅವಸ್ಥೆಯಲ್ಲಿ ಹಾದು ಹೋಗ್ತಾ ಇರೋರು ಇದ್ದಾರೆ, ಕುಗ್ಗೋಗಿರೋರಿದ್ದಾರೆ, ಬಳಲಿ ಹೋಗಿರುವವರಿದ್ದಾರೆ. ಗಾಳಿಯ ಬಡಿತಕ್ಕೆ ಒಂದರ ಮೇಲೆ ಮತ್ತೊಂದು ಪ್ರಯಾಸಗಳು, ಇಕ್ಕಟ್ಟುಗಳು, ಹೋರಾಟಗಳು ಬಡಿತಾ ಇದ್ರು. ಯಾರು ಸಂತೈಸಕ್ಕಿಲ್ಲದೆ ಇರುವವರು, ಸಮಾಧಾನ ಪಡಿಸಕ್ಕಿಲ್ಲದೆ ಇರುವವರಿಗಿರುವ ದೈವ ಶಬ್ದ ಇದು. ದೇವರಾತ್ಮನ ಹೇಳ್ತಾನೆ, ಅಂಥ ವ್ಯಕ್ತಿಗಳಿಗಾಗಿ, ಅಂಥ ಕುಟುಂಬಗಳಿಗಾಗಿ, ಅಂಥ ಸಭೆಗಾಗಿ ಈಗೋ ದೇವರ ವಾಕ್ಯ ಹೇಳ್ತದೆ, ಈಗೋ ಇಂದ್ರ ನೀಲ ಮಣಿಗಳಿಂದ ನಿನಗೆ ಅಸ್ಥಿವಾರವನ್ನು ಹಾಕಿ. ಹಲ್ಲೆಲೂಯಾ.
ನಿನಗೆ ಯಾರು ಸಂತೈಸೋದಕ್ಕೆ ಇಲ್ಲ. ಯಾರು ಗಾಳಿ ಬಡಿತಾನೆ ಹಾರ್ಕೊಂಡು ಹೋಗೋ ರೀತಿಯಲ್ಲಿ ಕೈಗೆ ಬರೋದು ಬಾಯಿಗೆ ಬರ್ತಾ ಇಲ್ಲ. ಕಷ್ಟ ಬೀಳ್ತಾ ಇದೆಯಾ, ತೂತು ಚೀಲದಲ್ಲೇ ಹಾಕದ ಹಾಗೆ. ನಿನ್ನ ದುಡಿಮೆಗೆ ಪ್ರತಿಫಲ ಇಲ್ಲ, ನಿಂದೆ ಅವಮಾನ ಮಾತ್ರವಾಗಿರುವಂತ ಕೆಲವೊಂದು ವ್ಯಕ್ತಿಗಳಿಗೆ ಸಂತೈಸುವವರು ಯಾರು ಇಲ್ಲದೆ ಇರುವ, ಏಕಾಂಗಿ ಆಗಿದ್ದೇನೆ ಎಂದು ಭಾವಿಸುವ ಕೆಲವರ ಕುರಿತು ಪರಿಶುದ್ಧಾತ್ಮನು ಹೇಳ್ತಾನೆ, ನೀನೇನು ಈ ಹೋರಾಟಗಳ ಮಧ್ಯದಲ್ಲಿ ನಿನಗೆ ಯಾವ ದೋಷವಾಗದಂತೆ ನಿನ್ನ ಅಸ್ಥಿವಾರವನ್ನ ನೀಲಮಣಿ, ಇಂದ್ರ ನೀಲಮಣಿಗಳಿಂದ ನಿನಗೆ, ಇಂದ್ರ ನೀಲಮಣಿಗಳಿಂದ ನಿನಗೆ ಶ್ರೇಷ್ಠವಾದ ಕಲ್ಲುಗಳಿಂದ, ಶ್ರೇಷ್ಠವಾದ ಮುತ್ತುಗಳಿಂದ, ಶ್ರೇಷ್ಠವಾದ ರತ್ನ ಕಲ್ಲುಗಳಿಂದ ನಾನು ನಿನಗೆ ಅಸ್ಥಿವಾರ ಆಗ್ತೇನೆ. ನೋಡ್ರಿ, ಈ ಕಲ್ಲು ಒಮ್ಮೆ ಮೋಶೆ, ಆರೋನನು ಇವರು 70 ಜನ ಬೆಟ್ಟ ಹತ್ತೀವಿ, ದೇವರ ಸನ್ನಿಧಾನಕ್ಕೆ ಹೋಗ್ತಾರೆ. ಅಲ್ಲಿ ದೇವರು ಪ್ರತ್ಯಕ್ಷನಾಗ್ತಾರೆ, ದರ್ಶನ ಕೊಡ್ತಾರೆ. ಆ ಸಮಯದಲ್ಲಿ ದೇವರ ದರ್ಶನ ಕೊಟ್ಟಾಗ ಮೋಶೆ ನೋಡಿದಾಗ ದೇವರ ಪಾದದ ಕೆಳಗಡೆ ಇರುವಂತ ಅಸ್ಥಿವಾರದ ಕಲ್ಲು ಯಾವುದು ಗೊತ್ತಾ? ಇಂದ್ರನೀಲಮಣಿ. ವಿಮೋಚನ ಕಾಂಡ ಪುಸ್ತಕ 24:10 ಅವರಿಗೆ ಇಸ್ರಾಯೇಲರ ದೇವರ ದರ್ಶನವಾಯಿತು. ಆಕಾಶ ಮಂಡಲದಂತೆ ಅತಿ ನಿರ್ಮಲವಾದ ಇಂದ್ರನೀಲಮಣಿಯ ನೆಲಗಟ್ಟು ಆತನ ಪಾದಪೀಠವಾಗಿತ್ತು. ಹಾಗಾದರೆ ದೇವರ ಪಾದಪೀಠ ಎಂಥದ್ದು? ಇಂದ್ರನೀಲಮಣಿಯ ನೆಲಗಟ್ಟು ಅಂದರೆ ಬೇಸ್. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಶ್ರೇಷ್ಠವಾದ ಕಲ್ಲು. ಇವತ್ತು ಪ್ರವಾದನೆ ದೇವರು ಹೇಳ್ತಾ ಇರೋದು ಏನು ಗೊತ್ತಾ? ನನ್ನ ಜನರಿಗೆ ಹೇಳು, ಯಾರಾದರೂ ಈ ಅವಸ್ಥೆಯಲ್ಲಿ ಹಾದು ಹೋಗುತ್ತಾ ಇರುವವರು ಇರೋದಾದರೆ, ನಿಮಗಿರುವಂಥ ಆಲೋಚನೆ ಇದು, ನಿಮ್ಮ ಕುಟುಂಬಕ್ಕಿರುವ ಆಲೋಚನೆ ಇದು, ನಿಮ್ಮ ಜೀವಿತಕ್ಕೆ ಇರುವ ಆಲೋಚನೆ ಇದು. ನೀವು ನಿಂದಿಸಲ್ಪಟ್ಟಿರಬಹುದು, ಕೈ ಬಿಡಲ್ಪಟ್ಟವರಾಗಿರಬಹುದು, ಯಾರು ನಿಮ್ಮನ್ನು ಸಂತೈಸುವವರು ಇಲ್ಲದೆ ಇರುವ ಪರಿಸ್ಥಿತಿ ಆಗಿರಬಹುದು. ಅಲ್ಲೆಲ್ಲಿಯ ಕುಗ್ಗಿದವಳೇ, ಗಾಳಿ ಬಡಿತಕ್ಕೆ ಗುರಿಯಾದವಳೇ, ಯಾರು ಸಂತೈಸದವಳೇ, ಇಂಥ ಕಲ್ಲುಗಳಿಂದ ದೇವರು ನಿಮ್ಮ ಜೀವಿತಕ್ಕೆ ಬೇಕಾದ ಅಸ್ಥಿವಾರವನ್ನು ಹಾಕ್ತಾನೆ. ದೇವರ ಪಾದಪೀಠದ ಕೆಳಗಡೆ ನೆಲಗಟ್ಟು ಅಂದ್ರೆ ಏನು? ತಳಭಾಗ. ದೇವರ ಪಾದದ ಕೆಳಗಡೆ ಇರೋದು ಬೇಸ್ ಏನು ಗೊತ್ತಾ? ಇಂದ್ರನೀಲಮಣಿಯ ಕಲ್ಲು. ಅದರಲ್ಲಿ ದೇವರು ಕೆಲವರಿಗೆ ಅಸ್ಥಿವಾರ ಹಾಕಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ದೇವರು ಕೆಲವರನ್ನ ದೃಢಪಡಿಸಕ್ಕೆ ಹೋಗ್ತಾನೆ. ಅಲ್ಲಿ ಕೆಲವರನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ಹೋಗ್ತಾನೆ. ಅಲ್ಲಿ ಕೆಲವರನ್ನ ದೇವರು ಸ್ಥಾಪನೆ ಮಾಡಕ್ಕೆ ಹೋಗ್ತಾನೆ. ಕಮಾನ್ ಸಾಂಬಾಡಿ. ಅರ್ಥ ಆದವರು ಯಾರಾದರೂ ಇದ್ದೀರಾ? ನಾನು ಅಲ್ಲಿದ್ದು ನೀವು ಇಲ್ಲಿಂದ ಇದು ಹೇಳಿದ್ರೆ ಜಿಗಿದು ಒಂದು ಸ್ತೋತ್ರ ಹೇಳ್ತಾ ಇದೆ. ಕಾರಣ ನನ್ನ ದೇವರು ನನ್ನನ್ನು ಕೈ ಬಿಡಾದೆ ಅವರಲ್ಲ. ಅದರ ಅರ್ಥ ಇವತ್ತೊಂದು ನಾಳೆ ಒಂದು ದೇವರು ಏನಾದರೂ ಮಾಡೋ ಕಾರ್ಯ, ಇವತ್ತು ಸುರಿದ ಮಳೆಗೆ ಚಿಗುರೊಡೆದ ನಾಯಿ ಕೊಡೆ ಥರ ಅಲ್ಲ, ನಾಳೆ ಬಿಸಿಲಿಗೆ ಒಣಗೋಗೋ ರೀತಿ ಅಲ್ಲ. ದೇವರು ನಿನ್ನ ಜೀವನದಲ್ಲಿ, ಸಭೆಯ ಜೀವನದಲ್ಲಿ, ಸಭೆಯಲ್ಲಿ ಬರುವ ವಿಶ್ವಾಸಿಗಳ ಜೀವನದಲ್ಲಿ ಏನಾದರೂ ಒಂದು ಮೂವ್ ಕಳಿಸೋದಾದರೆ ಅದು ಸಾಧಾರಣವಾದ ಮೂವ್ ಆಗಿರೋದಿಲ್ಲ. ಅದು ಕರ್ನಾಟಕವನ್ನು ಹಿಡಿಯುವ ಮೂವ್ ಆಗಿರುತ್ತೆ. ಅದು ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವ ಮೂವ್ ಆಗಿರುತ್ತೆ.
ಹಲ್ಲೆಲೂಯ, ಹಲ್ಲೆಲೂಯ. ಅಂತ ಮೂಗಳಲ್ಲಿ ನಾನಿದ್ದೀನಿ. ದೇವರು ನನ್ನ ಜೀವನದಲ್ಲಿ ಇಂದ್ರನೀಲಮಣಿ ಎಂಬ ಕಲ್ಲುಗಳಿಂದ ಅಸ್ಥಿವಾರ ನನ್ನ ಜೀವನದಲ್ಲಿ ಹಾಕಿದ್ದಾನೆ ಎಂಬ ದೃಢ ನಿಶ್ಚಯ ಇರೋರು ಯಾರಾದರೂ ಇದ್ರೆ, ನಾನು ಹೇಳಿದ ಆಲೋಚನೆ ನಿಮಗುಳ್ಳದಾದ್ರೆ ಎದ್ದು ನಿಂತೋ ಕುಳಿತೋ ಒಬ್ಬರಿಗೆ ಐಫೈ ಹೊಡೆದೋ ಹೇಗಾದ್ರೂ ಒಂದು ಸ್ತೋತ್ರ ಹೇಳ್ರಿ. God will put you a strong foundation in your family and your ministry. It is not ordinary stone, the precious stones. ಶ್ರೇಷ್ಠವಾದ ಕಲ್ಲುಗಳಿಂದ ಆ ಅಡಿಪಾಯ ಹಾಕಲ್ಪಟ್ಟವರು. ಕುತ್ಕೊಳ್ರಿ. ಆ ರೀತಿ ಅಡಿಪಾಯ ಹಾಕಲ್ಪಟ್ಟ ಸೇವಕರುಗಳು ಈ ಕರ್ನಾಟಕದಲ್ಲಿ ಈ ಸಭೆಯಿಂದ ಗೆದ್ದು ಬರ್ತಾರೆ. ಆ ವ್ಯಕ್ತಿ ನೀನಾಗಿದ್ರೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳು, ಯೇಸುವಿನ ನಾಮದಲ್ಲಿ. ನನ್ನ ಕುರಿತು ಯಾರಿಗೂ ಏನು ಪರಿಚಯ ಇಲ್ಲ, ಬೇಡ ಅಣ್ಣ, ನೀನು ಫೌಂಡೇಶನ್ ರೆಡಿ ಮಾಡ್ಕೋ, ನೀನು ದೇವರ ಹತ್ರ ಪ್ರಾರ್ಥನೆ ಮಾಡು. ಹಾಕೋದಾದ್ರೆ ದೃಢವಾದ ಫೌಂಡೇಶನ್. ಕರ್ತನೆ, ಇಂದ್ರ ನೀಲಮಣಿ ಕಲ್ಲುಗಳಿಂದ ಆ ಅಸ್ಥಿವಾರ ಹಾಕು. ಇಂದಲ್ಲ ನಾಳೆ ಫೌಂಡೇಶನ್ ಸ್ಟ್ರಾಂಗ್ ಆದ್ರೆ, ಅಸ್ಥಿವಾರ ಹಾಕಿದ್ರೆ ಬಾಗಿಲುಗಳನ್ನ ದೇವರು ಪ್ರೀತಿಸ್ತಾನೆ. ನಿನ್ನ ಮುಂದೆ ಬಾಗಿಲುಗಳು ತೆರೆದು ಬರುವಂಥದ್ದಾಗಿರುತ್ತದೆ. ಆರ್ ಯು ವಿತ್ ಮೀ? ನಿನ್ನ ಹೆಸರು ನಂತರ ಪ್ರಖ್ಯಾತಿಗೆ ಬರುವಂಥದ್ದಾಗಿದೆ. ನಿನ್ನ ಕುರಿತು ವಾರ್ತೆ ಎಲ್ಲ ಕಡೆ ಹಬ್ಬುತ್ತೆ. ದೇವರು ನಿನಗೆ ಮಾಡಿದ ಅದ್ಭುತ ಕಾರ್ಯಗಳ ಕುರಿತು, ದೇವರು ಮಾಡಿದ ಮಹತ್ ಕಾರ್ಯಗಳ ಕುರಿತು ಲೋಕದ ಜನ ನಿನ್ನ ಕುರಿತು ಮಾತನಾಡುವ ಹಾಗೆ. Come on! Somebody shout! Somebody pray! ಕೆಲವರು ಈ ಪರಿಸಾಯರ ಬುದ್ಧಿ ಇದೆ. ಕೆಲವರಿಗೆ ಪರಿಸಾಯರ ಬುದ್ಧಿ ಏನು ಗೊತ್ತಾ? ಎಲ್ಲ ಹೊರಗಡೆ ತೋರಿಸ್ಬೇಕು ಅವರಿಗೆ. ಪ್ರಾರ್ಥನೆ ಮಾಡುವಾಗ ಜೋರಾಗಿ ಮಾಡಲೇಬೇಕು ಅವರಿಗೆ. ಊರವ್ರು ಕೇಳಿಸ್ಕೊಬೇಕು. ಸ್ತೋತ್ರ. ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗೋದು, ಕಂಬಕ್ಕೆ ಡಿಕ್ಕಿ ಹೊಡೆಯೋದು, ಕೆಳಗಡೆ ಬಿದ್ದೋಗೋದು, ರಕ್ತ ಸುರಿಸ್ತಾ ಇದ್ರು ಪ್ರಾರ್ಥನೆ ನಿಲ್ಲಿಸಲ್ಲ. ತೋರ್ಪಡುವಿಕೆ. ಭಕ್ತಿ. ತೋರ್ಪಡುವಿಕೆ ಭಕ್ತಿಯ ವೇಷ. ನನ್ನಂತೆ ಪರಿಶುದ್ಧನು ಯಾರೂ ಇಲ್ಲ. ಒಳಗಡೆ ಕೊಳಕು, ಹೊರಗಡೆ ತೋರಿಸುವ ಭಕ್ತಿಯ ವೇಷ ಅಲ್ಲ. ನಿನ್ನ ಅಡಿಪಾಯ ಸ್ಟ್ರಾಂಗ್ ಆಗಿರಲಿ. ಈ ಹೊರಗಡೆ ಭಕ್ತಿ ತೋರಿಸ್ತಾರೆ ನೋಡ್ರಿ, ತುಂಬ ನಾಟಕ ಮಾಡ್ತಾರೆ ನೋಡ್ರಿ. ನಂಬಲೇಬೇಡ್ರಿ, ಅವ್ರನ್ನ ನಂಬಲೇಬೇಡ್ರಿ. ನಾನು ಮೋಸಕ್ಕೆ ಹೋಗಿ ಇದ್ದೀನಿ, ನನ್ನನ್ನೇ ಮೋಸ ಮಾಡಿದ್ದಾರೆ. ಸ್ತೋತ್ರ. ಅಪ್ಪ, ನಾನು ತಿಳ್ಕೊಂಡೆ ಇವರೇ ಸಖತ್ ಭಕ್ತರಪ್ಪ. ಅಯ್ಯೋ ದೇವ್ರು, ಇವ್ರ ಪ್ರಾರ್ಥನೆ ಕೇಳಿದ್ರೆ ಇನ್ಯಾರು ಪ್ರಾರ್ಥನೆ ಕೇಳ್ತಾರೆ ಅಂತ. ಆಮೇಲೆ ಗೊತ್ತಾಯ್ತು ಅದೆಲ್ಲ ಆ್ಯಕ್ಟಿಂಗ್ ಅಂತ. ಕೆಲವರೆಲ್ಲ ದೇವೋ ನಿನ್ನ ವರದ, ನಾವು ಎಷ್ಟು ನೋಡಿ ದೇವ್ರೆ ಕಿತ್ಕೊಟ್ಬಿಡು ಅಂತ, ನಂದು ಸೇರಿಸ್ಕೊಟ್ಬಿಡು. ಸ್ತೋತ್ರ. ಕೆಲವರು ನೋಡ್ರಿ, ಏನೂ ಇಲ್ಲ, ಜಂಬ ಇಲ್ಲ, ಶಾಂತ ಗುಣ, ತಗ್ಗುವ ಮನಸ್ಸು, ಅಸೂಯೆ, ಹೊಟ್ಟೆ ಕಿಚ್ಚು, ಜಗಳ, ಭಿನ್ನತೆ, ನಾನು ಎಂಬ ದರ್ಪ ಯಾವುದೇ ಇಲ್ಲದೆ ಇರುವ ಒಂದು ಗುಂಪಿನ ಜನ. ದೇವರು ಹೇಳ್ತಾನೆ, ಇಂಥ ಕಲ್ಲುಗಳನ್ನು ನಾನು, ಇಂಥವರ ಜೀವಿತವನ್ನು ನಾನು
ಶ್ರೇಷ್ಠ ಕಲ್ಲುಗಳಿಂದ ಅಡಿಪಾಯ ಆಗ್ತಾ ಇದ್ದೀನಿ ಅವ್ರಿಗೆ. ಕಮ್ ಆನ್ somebody shout hallelujah. ನೀನು ಎಷ್ಟು ಗಂಟೆ ಪ್ರಾರ್ಥನೆ ಮಾಡಿದೆ ಅಂತ ಅಲ್ಲ, ನಿನ್ನ ಸ್ವಭಾವದಲ್ಲಿ ವ್ಯತ್ಯಾಸ ಬರಬೇಕು, ನಿನ್ನ ನಡತೆಯಲ್ಲಿ ವ್ಯತ್ಯಾಸ ಬರಬೇಕು, ನಿನ್ನ ಚಿಂತೆಯಲ್ಲಿ ವ್ಯತ್ಯಾಸ ಬರಬೇಕು, ನಿನ್ನ ಹೃದಯ ಶುದ್ಧಿಯಾಗಿರಬೇಕು, ಕೈ ನಿರ್ಮಲವಾಗಿರಬೇಕು, ಶುದ್ಧ ಹಸ್ತ ನಿರ್ಮಲ ಮನಸ್ಸುಳ್ಳವನು. ಕೀರ್ತನಕಾರನೇ ಹೇಳ್ತಾನೆ, ಯಾರು ಯೆಹೋವನ ಪರ್ವತವನ್ನು ಹತ್ತುವುದಕ್ಕೆ ಯೋಗ್ಯರು? ಶುದ್ಧ ಹಸ್ತ ನಿರ್ಮಲ ಮನಸ್ಸುಳ್ಳವನಾಗಿರ್ಬೇಕು, ಚಾಡಿ ಹೇಳದೆ ಇರೋನು ಇರಬೇಕು, ಬಡ್ಡಿ ತಗೊಳ್ಕೊಳ್ಳದೆ ಇರೋನು ಇರಬೇಕು. ಹಣ ಕೊಟ್ಬಿಟ್ಟು ಬಡ್ಡಿ ತಗೊಳೋದು ಸೋತ್ರ. ಈಗ ಅದೊಂದು ಬಿಸ್ನೆಸ್ಸು. ಮಾಡ್ಕೊಳ್ರಿ, ಏನಾದರೂ ಮಾಡ್ಕೊಳ್ರಿ, ನನಗಂತೂ ಬೇಡ. ಬಡ್ಡಿ ವಾಕ್ಯ ಹೇಳುತ್ತೆ, ನೀನು ಇಲ್ಲಿ ನೋ ಪ್ರಾಬ್ಲಮ್, ಯು ಕ್ಯಾನ್ ಹರ್ನ್ ಮನಿ. ಬಟ್ ದ ವರ್ಡ್ ಆಫ್ ಗಾಡ್ ಸೇಸ್ ವೆರಿ ಕ್ಲಿಯರ್ಲಿ, ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಸಾಲಕ್ಕೆ ಬಡ್ಡಿ ಕೇಳುವವನನ್ನು ಪರಲೋಕಕ್ಕೆ ಬಾಧ್ಯನಾಗೋದಿಲ್ಲಂತೆ. ಆ ಪರ್ವತವನ್ನು ಹತ್ತಕ್ಕೆ ಅವನು ಯೋಗ್ಯನ ಅಲ್ಲ ಅಂತೆ. ಇಷ್ಟೊತ್ತು ಚೆನ್ನಾಗಿತ್ತು. ಕೆಲವೊಂದು ಪದಗಳು ದೇವರೇ ನಮ್ಮ ಬಾಯಲ್ಲಿ ತರಿಸ್ಬಿಡ್ತಾರೆ. ನಿನಗೆ ಸಹಾಯ ಮಾಡ್ಬೇಕಾ ಮಾಡು. ನಾನು ಕೆಲವರಿಗೆ ಸಹಾಯ ಮಾಡ್ತೀನಿ, ಕೆಲವ್ರಿಗೆ ಮಾಡಲ್ಲ. ಓ, ಅದೇನು ಪಾರ್ಶಾಲಿಟಿನಾ, ಪಕ್ಷಪಾತನ? ಇಲ್ಲ ಸರ್, ಕೆಲವರು ಅದಕ್ಕಂತಲೇ ಜೀವನ ಮಾಡೋರು ಇರ್ತಾರೆ. ಸ್ತೋತ್ರ. ಯಾರಿಗೆ ಟೋಪಿ ಹಾಕೋಣ, ಯಾರ ಕೈಯಿಂದ ಕಿತ್ಕೊಂಡು ತಿನ್ನೋಣ, ಹೆಂಗೆ? ಸ್ತೋತ್ರ. ಯೋಚನೆ ಮಾಡ್ತಾ ಇರೋದು. ಸ್ತೋತ್ರ. ಯಾರು ಬಕ್ರಗಳು ಸಿಗ್ತಾರಾ? ಈಗಿನ ಭಾಷೆಯಲ್ಲಿ ಹೇಳಿದ್ರೆ ಬಕ್ರ ಸಿಗ್ತಾರಾ? ಬಕ್ರಗಳನ್ನು ಹುಡ್ಕೊಂಡು ಹೋಗ್ತಾ ಇರುವಂಥ ಬಕ್ರಿಗಳು ಇವರು. ಆಮೇಲೆ ನಾವು ಕೆಲವೊಮ್ಮೆ ಬಡವರು, ದೀನರು, ಕಷ್ಟದಲ್ಲಿರೋರು ಸಹಾಯ ಮಾಡಬೇಕು, ಮಾಡ್ತೀವಿ. ಬಲಗೈ ಕೊಡೋದು ಎಡಗೈ ಗೊತ್ತಾಗಬಾರ್ದಂತೆ. ಹೇಳ್ರಿ ಗಟ್ಟಿಯಾಗಿ. ತೆಗೆಯೋದೇ 50 ರೂಪಾಯಿ ನೋಟು. ಅದು ರಜನಿಕಾಂತ್ ಸ್ಟೈಲಲ್ಲಿ. ರಜನಿಕಾಂತ್ ಅವಾಗ ಟಿಕೆಟ್ ಹರಿತಾ ಇದ್ದ ಸ್ಟೈಲಲ್ಲಿ ಇವ್ರ ಪಾಕೆಟಿಂದ ಹಿಂಗೆ ಹೊಡೆಯೋದು ನೋಡಿದ್ರೆ ಕಂತೇನೆ ತೆಗೆದುಬಿಟ್ರು 500 ಅಂದ್ಕೊಂಡೆ. ನೋಡಿದ್ರೆ 50 ರೂಪಾಯಿ ನೋಟು. ಅದನ್ನು ತೆಗೆದುಬಿಟ್ಟು ಹಿಂಗಂದು ನಾವು ಅಕೌಂಟ್ಸಲ್ಲಿ ನಮಗೊಂದಿದೆ, ಒಂದು ಹೆಡ್ ಆಫ್ ದ ಅಕೌಂಟ್ RBDD ಅಂತೀವಿ. ಅದನ್ನು RBDD ಮೀನ್ಸ್ ರಿಸರ್ವ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಪ್ಟ್ಸ್ ಅಂತ. ಇದರ ಪ್ರತ್ಯೇಕತೆ, ಇದು ಬರ್ಬೋದು, ಬರ್ದೇನೆ ಇರ್ಬೋದು. ಎಲ್ಲರೂ ನಮ್ಮ ಹತ್ರ ಸುಮಾರು ಜನ ಪಾಸ್ಟ್ರೆ ಅರ್ಜೆಂಟು, ಈ ತಿಂಗಳು ಕೊನೆಯಲ್ಲಿ ತಂದು ಕೊಟ್ಬಿಡ್ತೀನಿ ಅಂತ ಹೋಗ್ತಾರೆ. ಪಾಸ್ಟ್ರೆ ಫೀಸ್ ಕಟ್ಟಬೇಕು, ನೆಕ್ಸ್ಟ್ ಮಂತ್ ಕೊಟ್ಬಿಡ್ತೀನಿ ಪಾಸ್ಟ್ರೆ. ಸ್ತೋತ್ರ. ಕೊಡುವಾಗಲೇ ಗೊತ್ತು, ಕಟ್ಟವನು ಡ್ಯಾಶ್, ಈಸ್ಕೊಂಡವನು ಡ್ಯಾಶ್. ಸ್ತೋತ್ರ. ನಮ್ಮನ್ನು ಕೋಡಂಗಿ ಮಾಡಿದವ್ರು ಸುಮಾರು ಜನ ಇದ್ದಾರೆ. ನಾವು ಹೊರಗಡೆ ನೋಡಿದ್ರೆ ನಾವು ಅವರಿಗೆ ಕೋಡಂಗಿ ಥರ ಇರ್ಬೋದು, ಆದರೆ ನಾವು ಒಳಗಡೆ ವೀರಭದ್ರಯ್ಯ. ಕಾರಣ ಕೆಳಗಡೆ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ. ಇವನು ಹೊರಗಡೆ ವೀರಭದ್ರಯ್ಯ, ಆದರೆ ಕೆಳಗಡೆ ಕೋಡಂಗಿ. ಇವನು ಅಸ್ಥಿವಾರ ನೆಟ್ಟಿಗಿಲ್ಲ ಒಂದು ಫೌಂಡೇಶನ್. ಸ್ತೋತ್ರ. ಈ ಫೌಂಡೇಶನ್ ಬಗ್ಗೆ ಮಾತನಾಡಿದಾಗ ಸ್ತೋತ್ರ, ಕಳೆದ ದಿನ ಸೊಂಟ ನೋವು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು ನನಗೆ. ಫೌಂಡೇಶನ್ ಗಟ್ಟಿ ಇಲ್ಲ ಅಂದರೆ ಈ ಬಾಡಿ 115 kg ಹೆಂಗೆ ಹೊರುತ್ತೆ ಅಲ್ವಾ? ಏನು ದೀಪಕ್ ಅವ್ನು ಯೋಚನೆ ಮಾಡ್ತಾ ಇದ್ದಾನೆ. ಡಾಕ್ಟ್ರ್ ಹೇಳಿದ್ರೆ ಬಾಡಿ ವೆಯ್ಟ್ ಕಡಿಮೆ ಮಾಡಿರಿ, ಬಾಡಿ ವೆಯ್ಟ್ ಕಡಿಮೆ ಮಾಡಿರಿ. ಸ್ತೋತ್ರ. ಸ್ತೋತ್ರ. ಈಗ ನಾನು ನೋಡ್ತಾ ಇರೋದು ಫೌಂಡೇಶನ್ ಗಟ್ಟಿ ಮಾಡೋ ಭಾಗ. ಅದಕ್ಕೆ ಅಸ್ಥಿವಾರದ ಮೆಸೇಜ್ ತಗೊಂಡೆ ಇವತ್ತು. ಸ್ತೋತ್ರ.
ಆಮೇಲೆ ಸೊ ನೆಲೆ ನಿಲ್ಲುವಂಥ ಉತ್ತಮವಾದ ಅಸ್ಥಿವಾರಗಳನ್ನು ಹಾಕರಿ. God will put strong foundation in our ministry, in our life. ದೇವರು ಹಾಕುವಂಥ ಫೌಂಡೇಶನ್ ಸ್ಟ್ರಾಂಗ್ ಆಗಿರುವಂಥದ್ದು. ಈ ದಿವಸಗಳಲ್ಲಿ ಅಂಥ ಸೇವಕರುಗಳು ಹೊರಗಡೆ ಬರ್ತಾರೆ. ಯೆಶಾಯ 54:12, ನಿನ್ನ ಶಿಖರಗಳನ್ನು ಮಾಣಿಕ್ಯಗಳಿಂದ, ನಿನ್ನ ಬಾಗಿಲುಗಳನ್ನು ಪದ್ಮರಾಗಗಳಿಂದ, ನಿನ್ನ ಪೌಳಿಗೋಡೆಯನ್ನು ಮನೋಹರ ರತ್ನಗಳಿಂದ ನಿರ್ಮಿಸುವೆನು. ನೋಡ್ರಿ, ನಿನ್ನ ಶಿಖರಗಳನ್ನು ಮಾಣಿಕ್ಯದಿಂದ, ನಿನ್ನ ಬಾಗಿಲುಗಳನ್ನು ಪದ್ಮರಾಗದಿಂದ, ನಿನ್ನ ಪೌಳಿಗೋಡೆಯನ್ನು ಮನೋಹರ ರತ್ನಗಳಿಂದ ನಿರ್ಮಿಸುವೆನು. ಹಲ್ಲೆಲೂಯಾ. ಇವತ್ತು ನಾನು ನಿಮ್ಮಲ್ಲಿ ಕೇಳ್ತೇನೆ, ನನಗೆ ದೊಡ್ಡ ಹೆಸರು ಮಾಡೋಕ್ಕಿಂತ, ದೊಡ್ಡ ಸ್ಥಾನಕ್ಕಿಂತ, ಅಂತಸ್ತಿಗಿಂತ ನಾನು ದೇವರಲ್ಲಿ ಉತ್ತಮ ಅಸ್ಥಿವಾರ ಹಾಕಿರಬೇಕು ಎಂದು ಬಯಸುವವರೆಲ್ಲರೂ ತಟ್ಟನೆ ಎದ್ದು ನಿಂತ್ಕೊಳ್ರಿ. ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇನೆ. ಸ್ಟ್ರಾಂಗ್ ಫೌಂಡೇಶನ್. ಏಳು ದೇವರ ಸನ್ನಿಧಾನದಲ್ಲಿ ಎಲ್ಲ ಕಣ್ಣುಗಳು ಮುಚ್ಚಲಿ. ಅನ್ವಾಂಟೆಡ್ ಆಗಿರೋದು ಏನಾದರೂ, ದೈವ ಚಿತ್ತ ಇಲ್ಲದೆ ಇರೋದು ಏನಾದರೂ ನಮ್ಮ ಜೀವನದಲ್ಲಿ ಇದ್ದರೆ ತೆಗೆದಾಕ್ರಿ. ದೇವರೊಟ್ಟಿಗಿರುವಂಥ ಬಾಂಧವ್ಯ, ಅಪ್ಪ ಏಸಪ್ಪ ಎಂದು ಕರೆಯುವಂಥ ಬಾಂಧವ್ಯ, ಯೇಸುವಿನ ಸಂಗಡ ನಾವು ಇಟ್ಟಿರುವಂಥ ನಂಬಿಕೆ, ದೈವ ವಚನಕ್ಕೆ ವಿಧಿಯರಾಗುವ ಸ್ವಭಾವ, ದೇವರೊಟ್ಟಿಗೆ ಮಾಡಿಕೊಂಡಿರೋ ಒಡಂಬಡಿಕೆ, ಆತ್ಮಿಕವಾದ ಸ್ವಭಾವಗಳು, ಇದೆಲ್ಲವೂ ಒಂದು ಉತ್ತಮ ಅಡಿಪಾಯದ ಮೂಲಕ ನನ್ನನ್ನು ರೂಪಿಸು, ನನ್ನನ್ನು ಕಟ್ಟು ಎಂದು ಪ್ರಾರ್ಥನೆ ಮಾಡುವ ದೇವ ಮಕ್ಕಳಿಗಾಗಿ ಸ್ತೋತ್ರ. ಎಲ್ಲ ಕಣ್ಣುಗಳು ಮುಚ್ಚಲಿ, ಬಾಯಿ ತೆರೆದು ಪ್ರಾರ್ಥನೆ ಮಾಡ್ರಿ. ದೇವರೊಟ್ಟಿಗಿರುವ ಬಾಂಧವ್ಯ, ದ ರಿಲೇಶನ್ಶಿಪ್ ವಿತ್ ಗಾಡ್, ಒಬೀಡಿಯನ್ಸ್ ಟು ಹಿಸ್ ವರ್ಡ್, ಅವನ ವಾಕ್ಯಕ್ಕೆ ವಿಧೇಯತ್ವ, ಕವನೆಂಟ್ ವಿತ್ ಹಿಮ್, ಅವನೊಟ್ಟಿಗಿರುವ ಒಡಂಬಡಿಕೆ, ಸ್ಪಿರಿಚುವಲ್ ಕ್ಯಾರೆಕ್ಟರ್ಗಳು, ಸ್ವಭಾವಗಳು. ಇನ್ನು ಜಜ್ಜಬೇಕಾದ ಸ್ಥಳಗಳಿದೆಯಾ? ಇನ್ನು ಕ್ರಮಪಡಿಸಬೇಕಾದ ಸ್ಥಳಗಳಿದೆಯಾ? If your foundation is weak, you cannot expect a bigger building, bigger ministry. ನೀನು ಇವತ್ತು ಸಣ್ಣ ಮಕ್ಕಳ ಹಾಗೆ ಸಣ್ಣ ನಡತೆಯ ಸ್ವಭಾವವುಳ್ಳವರಾಗಿದ್ರೆ, ನಿನ್ನ ಅಸ್ಥಿವಾರ ವೀಕ್ ಆಗಿರೋದ್ರಿಂದ ದೊಡ್ಡ ಕೆಲಸ ನಡೆಯಲ್ಲ. ಸ್ಟ್ರಾಂಗ್ ಮಾಡ್ಕೊಳ್ರಿ. ದೇವರ ಹತ್ರ ಹೇಳ್ರಿ, ದೇವರೇ, ಅಸ್ಥಿವಾರ ಹಾಕೋದಾದರೆ ಶ್ರೇಷ್ಠ ಕಲ್ಲುಗಳಿಂದ ಹಾಕು, ನನ್ನ ಜೀವನವನ್ನು ರೂಪಿಸು, ಈ ಜನರನ್ನು ಆಶೀರ್ವದಿಸು ಸ್ವಾಮಿ. ನಿನ್ನ ವಾಕ್ಯವನ್ನು ನಾನು ಬಿಡುಗಡೆ ಮಾಡಿದ್ದೇನೆ. ಇದು ಇವರ ಜೀವನಕ್ಕೆ ದೊಡ್ಡ ಆಶೀರ್ವಾದ, ಸಮಾಧಾನ, ಸಂತೋಷ, ಫಲವನ್ನು ತರಲಿ, ಧೈರ್ಯವನ್ನು ತರಲಿ. ಬ್ಲೆಸ್ ಮಾಡ್ತೇನೆ, ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಆಮೆನ್.